ನಮಸ್ಕಾರ, ಶುಭ ಮುಂಜಾನೆ. ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ನಲ್ಮೆಯ ವೀಕ್ಷಕರೇ, ವ್ಯಕ್ತಿತ್ವ ವಿಕಸನಕ್ಕೆ ಕೈಗನ್ನಡಿ ಹಿಡಿಯುವಂತಹ ಒಂದು ಪುಟ್ಟ ಪ್ರಯತ್ನ ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಈ ವ್ಯಕ್ತಿತ್ವವನ್ನು ನಾವು ರೂಢಿಸಿಕೊಳ್ಳಬೇಕಾದ್ರೆ ಅದನ್ನು ನಾವು ಅವರಿಂದ ಮತ್ತೊಬ್ಬರಿಂದ ಪಡಿಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತೇವೆ. ಆದರೆ ನಾವು ಒಂದನ್ನು ಗಮನದಲ್ಲಿಟ್ಕೋಬೇಕು, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಾವೇನಾದರೂ ಉದ್ಧಾರ ಆಗಬೇಕಂದ್ರೆ ನಾವೇ ಅದನ್ನ ಮನಸ್ಸು ಮಾಡಬೇಕು. ಆ ಥರ ಮನಸ್ಸು ಮಾಡೋದಕ್ಕೆ ಒಂದು ವಿಷಯ ತುಂಬ ಸಹಾಯ ಮಾಡುತ್ತೆ. ಅದು ಯಾವ ವಿಷಯ ಅಂದರೆ ಅದು ಪ್ರಿಪರೇಷನ್, ಸಿದ್ಧತೆ. ಒಬ್ಬ ರೈತ ಉಳುವೆ ಮಾಡುವ ಮುಂಚೆ ಸಿದ್ಧತೆಯನ್ನು ಮಾಡೋದನ್ನು ನಾವು ಗಮನಿಸ್ತೇವೆ. ಹಾಗೆಯೇ ಒಬ್ಬ ಓಟಗಾರ ಓಡುವ ಮುಂಚೆ ಅದೆಷ್ಟು ಸಿದ್ಧತೆಗಳನ್ನು ಮಾಡಿರ್ತಾನೆ ನಾವು ನೆನೆಸ್ಕೋಬೇಕಲ್ವಾ. ಯಾವುದೇ ಆಟವನ್ನು ಆಡಬೇಕಾದ್ರೂ ಕೂಡ ಆಟದ ಮುಂಚೆ ಮಾಡುವ ಸಿದ್ಧತೆ ಅವರ ಯಶಸ್ಸನ್ನು ಅವಲಂಬಿಸಿರುತ್ತೆ ಅಂತ ಅಂದರೆ ತಪ್ಪಾಗೋದೇ ಇಲ್ಲ. ಹಾಗೆ ನಾವು ರಕ್ಷಣಾ ಸೇವೆಯಲ್ಲಿ ತೆಗೆದುಕೊಳ್ಬೋದು. ಅಷ್ಟೇ ಯಾಕೆ, ನಮ್ಮ ಅಡುಗೆ ಮನೆಗೆ ಬಂದರೆ ಅಡುಗೆ ಮನೆಯಲ್ಲಿಯೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ಅಡುಗೆ ಮಾಡಿದಾಗ ಅಡುಗೆ ತುಂಬ ರುಚಿಯಾಗಿರುತ್ತೆ ಅಂದರೆ ತಪ್ಪಾಗೋದೇ ಇಲ್ಲ. ಹಾಗೆಯೇ ಈ ಸಿದ್ಧತೆಯನ್ನು ಪ್ರಾಣಿ ಪಕ್ಷಿಗಳು ಮಾಡ್ಕೊಳ್ಳೋದನ್ನ ನಾವು ಅಲ್ಲಲ್ಲಿ ಗಮನಿಸ್ತಾ ಇರ್ತೇವೆ. ಉದಾಹರಣೆಗೆ ಅಳಿಲು ಕೂಡ ತನ್ನದೇ ಆದ ರೀತಿಯಲ್ಲಿ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಳೋದನ್ನ ನಾವು ಗಮನಿಸ್ಬೋದು. ಇನ್ನು ಹದ್ದು ತನ್ನ 40ನೇ ವಯಸ್ಸಿನಲ್ಲಿ ಮರುಹುಟ್ಟನ್ನು ಪಡೆದು 70ನೇ ವಯಸ್ಸಿನವರೆಗೆ ಜೀವಿಸೋದನ್ನು ನಾವು ಗಮನಿಸ್ಬೋದು. ಅಂದರೆ 40ನೇ ವಯಸ್ಸಿನಲ್ಲಿ ತನ್ನ ಕೊಕ್ಕು ಮತ್ತು ಉಗುರುಗಳನ್ನು ಕಿತ್ತಾಕೊಂಡು ಹೊಸ ಒಂದು ಕೊಕ್ಕು ಮತ್ತು ಉಗುರು ಬಂದ ಮೇಲೆ ತನ್ನೆಲ್ಲ ರೆಕ್ಕೆಗಳನ್ನು ಕಿತ್ಕೊಂಡು ಅದು ಒಂದು ಮರುಹುಟ್ಟನ್ನು ಪಡೆಯೋದನ್ನು ನಾವು ಗಮನಿಸ್ಬೋದು. ಅಂದರೆ ಒಂದು ಉತ್ತಮವಾದ ಸಿದ್ಧತೆ ನಮ್ಮನ್ನು ಸದಾ ಸನ್ನದ್ಧಗೊಳಿಸುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಗೆಲುವನ್ನು ಎಲ್ಲರೂ ಅಪೇಕ್ಷಿಸುತ್ತಾರೆ, ಆದರೆ ಕೆಲವರು ಮಾತ್ರ ಗೆಲುವಿಗೆ ಸಿದ್ಧರಾಗುತ್ತಾರೆ. ಅಂದರೆ ಸಿದ್ಧತೆಯ ಮಹತ್ವ ಅಷ್ಟೊಂದು ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಮೋಸ್ಟ್ ಪೀಪಲ್ ಹ್ಯಾವ್ ದ ವಿಲ್ ಟು ವಿನ್, ಫ್ಯೂ ಹ್ಯಾವ್ ದ ವಿಲ್ ಟು ಪ್ರಿಪೇರ್ ಟು ವಿನ್ ಅಂತ ಬಾಬಿ ನೈಟ್ ಅನ್ನೋರು ಹೇಳ್ತಾರೆ. ನಾವೇನಾದರೂ ಪ್ರಿಪೇರ್ ಆಗಲಿಲ್ಲ ಅಂದರೆ, ಸಿದ್ಧತೆ ಆಗದೇ ಇದ್ದರೆ ಹಲವು ರೀತಿಯಲ್ಲಿ ನಾವು ಮುಂದೆ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ. ಅಂದರೆ ತೊಂದರೆಗಳನ್ನು, ಸಮಸ್ಯೆಗಳನ್ನು ನಾವೇನಾದರೂ ಅವಾಯ್ಡ್ ಮಾಡಬೇಕಂದ್ರೆ ಸಿದ್ಧತೆ ಚೆನ್ನಾಗಿ ಮಾಡ್ಕೋಬೇಕು. ಆರ್ಥರ್ ಆ್ಯಶ್ ಹೀಗೆ ಹೇಳ್ತಾರೆ, ಒನ್ ಇಂಪಾರ್ಟೆಂಟ್ ಕೀ ಟು ಸಕ್ಸಸ್ ಈಸ್ ಸೆಲ್ಫ್ ಕಾನ್ಫಿಡೆನ್ಸ್, ಎನ್ ಇಂಪಾರ್ಟೆಂಟ್ ಕೀ ಟು ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ಪ್ರಿಪ್ರೇಷನ್ ಅಂತ ಹೇಳ್ತಾರೆ. ಯಶಸ್ಸಿಗೆ ಆತ್ಮವಿಶ್ವಾಸ ಮುಖ್ಯ, ಆತ್ಮವಿಶ್ವಾಸಕ್ಕೆ ಸಿದ್ಧತೆ ಮುಖ್ಯ ಅನ್ನೋವಂಥದ್ದನ್ನು ಹೇಳಿದ್ದಾರೆ. ಅಂದರೆ 1 ನಿಮಿಷದ ತಯಾರಿ 1 ಗಂಟೆಯ ಸಮಯವನ್ನು ಉಳಿಸುತ್ತೆ ಅಂದರೆ ತಪ್ಪಾಗೋದೇ ಇಲ್ಲ. ಉತ್ತಮ ಸಿದ್ಧತೆಯಿಂದ ನಾವು ನಿರಂತರ ಯಶಸ್ಸಿನ ಮೆಟ್ಟಿಲನ್ನು ಏರ್ತಾ ಇರ್ತೇವೆ. ಹಾಗಾದರೆ ಸಿದ್ಧತೆಯ ಮಹತ್ವವನ್ನು ಅರಿಯಲು ನಮ್ಮ ಚಂದ್ರದ ವೀಕ್ಷಕರು ಸಿದ್ಧರಾಗಬೇಕು ಅಂತ ವಿನಂತಿಸ್ಕೊಳ್ತೇನೆ. ಇಂದು ನಮ್ಮೊಡನೆ ವ್ಯವಹಾರ ತಜ್ಞರಾದ VR ಸತ್ಯನಾರಾಯಣ ಅವರು ನಮ್ಮ ಸಂವಾದದಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗಮಿಸಿದ್ದಾರೆ. ಕನ್ಸ್ಯೂಮರ್ ವರ್ಲ್ಡ್ನ ಸ್ಥಾಪಕರು, ಕನ್ಸ್ಯೂಮ್ಯಾಕ್ಸ್ನ ಸ್ಥಾಪಕರು, BTA ಅಂದರೆ ಬಿಸ್ನೆಸ್ ಟೈಕೂನ್ ಅಕಾಡೆಮಿಯಲ್ಲಿ ವ್ಯವಹಾರ ತಜ್ಞರಾಗಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಸಿರಿಧಾರಣಿ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ, SP ಫುಡ್ಸ್ನ ನಿರ್ದೇಶಕರಾಗಿದ್ದಾರೆ. ಸತ್ಯನಾರಾಯಣ ಅವರೇ, ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ, ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮಕ್ಕೆ ವೀಕ್ಷಕರ ಪರವಾಗಿ, ಚಂದ್ರನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ನಮಸ್ಕಾರ. ವೀಕ್ಷಕರೇ, ನೀವು ಕರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಇವತ್ತಿನ ವಿಷಯ ಮರಿಬೇಡಿ. ಇವತ್ತಿನ ವಿಷಯ ಸಿದ್ಧತೆ ಕುರಿತು ಮಾತ್ರ ನಿಮ್ಮ ಪ್ರಶ್ನೆಗಳಿರಲಿ. ನಿಮ್ಮ ಪ್ರಶ್ನೆಗಳು ನೇರವಾಗಿರಲಿ, ಸರಳವಾಗಿರಲಿ, ಸಂಕ್ಷಿಪ್ತವಾಗಿರಲಿ. ನೀವು ಕರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ TV ವಾಲ್ಯೂಮನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ದೂರವಾಣಿಯಲ್ಲೇ ಮಾತನಾಡಿ, ದೂರವಾಣಿಯಲ್ಲೇ ಕೇಳಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತಾನೆ. ಸತ್ಯನಾರಾಯಣ VR ಅವರೇ, ಈ ಸಿದ್ಧತೆಯ ಮಹತ್ವವನ್ನು ಆರಂಭದಲ್ಲಿ ಹೇಗೆ ತಿಳಿಸೋದಕ್ಕೆ ಇಷ್ಟಪಡ್ತೀರಾ? ಈ ಸಿದ್ಧತೆ ಅನ್ನೋದಿದೆಯಲ್ಲ, ಒಂದು ಬಿಲ್ಡಿಂಗ್ ಎಷ್ಟು ಹೈಟ್ ಇದೆಯೋ ಅದಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಆಗಿರೋದು ಫೌಂಡೇಶನ್. ಸೊ ಈ ಪ್ರಿಪ್ರೇಷನ್, ಈ ಸಿದ್ಧತೆ ಅನ್ನೋದು ಅಷ್ಟು ಮಹತ್ವ ಪಡೆದಿರುತ್ತೆ. ಒಬ್ಬ ಜೀವನದಲ್ಲಿ ವ್ಯಕ್ತಿ ಯಶಸ್ಸು ಪಡೀಲಿಕ್ಕೆ, ಒಂದು ಸಂಸ್ಥೆನ ಹುಟ್ಟಾಕಲಿಕ್ಕೆ, ಒಂದು ಉದ್ಯೋಗದಲ್ಲಿ ಬೆಳೀಲಿಕ್ಕೆ, ಒಂದು ವ್ಯವಹಾರ ಹಾಗೂ ಒಂದು ಕ್ರೀಡೆ ಆಗಿರ್ಬೋದು, ಜೀವನದಲ್ಲಿ ಯಶಸ್ಸು ಪಡಿಬೇಕಂದ್ರೆ ಆ ಫೌಂಡೇಶನ್ ಇದೆಯಲ್ಲ, ದಟ್ ಪ್ಲೇಸ್ ಎ ಮೇಜರ್ ರೋಲ್. ಆ ಮೇಜರ್ ರೋಲ್ ಯಾವುದು ಅಂತ ಹೇಳಿದ್ರೆ ಪ್ರಿಪ್ರೇಷನ್. ಅಂದ್ರೆ ಒಂದು ಉದಾಹರಣೆ ಕೊಡೋದಾದ್ರೆ ಹೇಗೆ ಇದನ್ನ ತಯಾರಿ ಅಥವಾ ಸಿದ್ಧತೆನ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ? ನಾನು ಒಂದು ಪಿಕ್ನಿಕ್ ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ. ಕೊಡಿ. ಈಗ ನಾವೊಂದು ಪಿಕ್ನಿಕ್ ಹೋಗ್ಬೇಕಂತ ಹೇಳಿದ್ರೆ 2 days 3 days ಪಿಕ್ನಿಕ್ಕು ನಾವು ಸಡನ್ ಆಗಿ ಹಾಗೆ ಹೋಗ್ಬಿಡೋದಿಲ್ಲ. ಏನು ಮಾಡ್ತೀವಿ, ಒಂದು ಪಿಕ್ನಿಕ್ಗೆ ಹೇಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತೀವಿ. ಫಸ್ಟ್ ವೆಹಿಕಲ್, ಸ್ವಂತ ವೆಹಿಕಲ್ ಅಥವಾ ಬಸ್ ಅಥವಾ ಟ್ರೈನ್, ಫ್ಲೈಟ್, ಎಲ್ಲಿ ರೀಚ್ ಆಗಬೇಕು ಅಂತ ನಾವೇನು ಮಾಡ್ತೀವಿ,
ಡಿಸೈಡ್ ಮಾಡ್ತೀವಿ. ಆ ಸ್ಪಾಟ್ ಡಿಸೈಡ್ ಆದಮೇಲೆ ಆ ಒಂದು ಅದು ಒಂದು ಹವಾ ಅಂದರೆ ಲೈಕ್ ಆ ವೆದರ್ ಸರಿಗಿದೆಯಾ, ಎಷ್ಟು ಜನ ಹೋಗ್ಬೇಕು, ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ, ಆಮೇಲೆ ಯಾವ ರೀತಿಯಾದಂಥ ಅಕಾಮಿಡೇಷನ್ ಬೇಕು ಅಂತ ಯೋಚನೆ ಮಾಡ್ತೀವಿ, ಯಾವ ಬಟ್ಟೆ ಬೇಕು, ನಮ್ಮ ಓನ್ ವೆಹಿಕಲಲ್ಲಿ ಹೋಗ್ತೀವಿ ಅನ್ನೋದಾದರೆ ಅದಕ್ಕೆ ಫ್ಯೂಯಲ್ಲು, ಡ್ರೈವಿಂಗ್ ಲೈಸೆನ್ಸು, ಎಮಿಷನ್ ಟೆಸ್ಟು, ಎಷ್ಟೆಲ್ಲ ಪ್ರಿಪೇರ್ ಆಗ್ತೀವಿ ನಾವು. ಏನಕ್ಕೆ ಪ್ರಿಪೇರ್ ಆಗ್ತೀವಿ ನಾವು? ಸಿಂಪಲ್ ರೀಸನ್, ಆ ಒಂದು ನಮ್ಮ ಜರ್ನಿ ಇದೆಯಲ್ಲ ತುಂಬ ಚೆನ್ನಾಗಿರಬೇಕು, ಹ್ಯಾಪಿಯಾಗಿರಬೇಕು ಅನ್ನೋ ನಮ್ಮ ಉದ್ದೇಶ. ಸೊ ಪ್ರಿಪ್ರೇಷನ್ ಈಸ್ ಮೋಸ್ಟ್ ಎಸೆನ್ಷಿಯಲ್ ಫಾರ್ ಎ ಹ್ಯಾಪಿ ಜರ್ನಿ ಇನ್ ಲೈಫ್. ಅಂದ್ರೆ ಒಂದು ಪ್ರವಾಸ ಹೋಗ್ಲಿಕ್ಕೆ ಇಷ್ಟೊಂದು ಸಿದ್ಧತೆ ಮಾಡಬೇಕು ಅಂತ ಅಂದಮೇಲೆ ನಮ್ಮ ಜೀವನದ ಪ್ರವಾಸ ಮಾಡಬೇಕು ಅಂದ್ರೆ ಎಷ್ಟು ಸಿದ್ಧತೆ ಮಾಡಬೇಕಲ್ವಾ? ಒಂದು ದುಃಖಕರ ವಿಚಾರ ಏನಂದ್ರೆ, ಒಂದು 2 ರಿಂದ 3 ದಿನದ ಒಂದು ಪ್ರವಾಸಕ್ಕೆ ಇಷ್ಟೆಲ್ಲ ತಯಾರಿ, 1 ವಾರ 10 ದಿನ ಹಿಂದೆ ಇಷ್ಟು ಗಂಟೆಗಳು ನಾವು ವ್ಯವಸ್ಥಿವಿ. ಆದರೆ ಜೀವನಕ್ಕೆ ನಾವು ಪ್ರಿಪೇರ್ ಆಗಲಿಕ್ಕೆ ಎಲ್ಲೋ ಒಂದು ಕಡೆ ಅಷ್ಟು ಗಮನ ಕೊಡಲ್ಲ ಅಂತ ನನ್ನ ಒಂದು ಅನಿಸಿಕೆ. ನನ್ನ ಒಂದು ವ್ಯಕ್ತಿತ್ವ ವಿಕಸನ ತರಬೇತಿಗಳಲ್ಲಿ ನಾನು ಎಲ್ಲ ಕಡೆ ನೋಡಿದಾಗ ಏನಾಗುತ್ತೆ, ದೇ ಹ್ಯಾವ್ ಪ್ರಿಪ್ರೇಷನ್ ಫಾರ್ ಫ್ಯೂ ಥಿಂಗ್ಸ್, ಬಟ್ ದ ಲೈಫ್ಗೆ ಅನ್ಆರ್ಗನೈಸ್ಡ್ ಆಗ್ಬಿಟ್ಟಿರ್ತಾರೆ. ಸೊ ಈ ಪ್ರಿಪ್ರೇಷನ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಲೈಫ್ ಟು. ಅಂದ್ರೆ ಸಿದ್ಧತೆ ಮಾಡ್ಕೊಂಡು ಯೋಜನೆ ಮಾಡ್ಕೊಂಡು ಇದ್ರೆ ಎಲ್ಲಿ ಅಂದ್ರೆ ಒಂದು ಮಾತಿದೆ, ಯುದ್ಧಕ್ಕೆ ಸಿದ್ಧರಾದ್ರೆ ಫುಲ್ ಪ್ರಿಪೇರ್ ಆಗ್ಬಿಟ್ಟಿದ್ರೆ ಆ ಯುದ್ಧನೇ ಗೆದ್ದಂತೆ ಅನ್ನೋ ಒಂದು ಮಾತನ್ನು ಕೂಡ ಬಳಸ್ತಾರೆ. ಅಂದ್ರೆ ವೆಲ್ ಪ್ರಿಪೇರ್ಡ್ ಈಸ್ ಆಫ್ ಒನ್ ದ ವಾರ್ ಅಂತಾರೆ. ಏನಂತೀರಿ? ಪ್ರತಿಯೊಂದು ಕ್ಷಣ ಕೂಡ ಜೀವನದಲ್ಲಿ ಒಂಥರ ಯುದ್ಧ ಅಂತ ನಾವು ಏನಾದ್ರೂ ಅನ್ಕೊಂಡ್ರೆ ಅದಕ್ಕೆ ತಯಾರಿ ಆಗ್ಬೇಕು. ಯಾವಾಗ ನಾವು ತಯಾರಾಗಿರ್ತೀವಿ ಅರ್ಧ ಯುದ್ಧ ಗೆದ್ದಂಗೆ ಲೆಕ್ಕ. ಹೌದು, ಇಟ್ಸ್ ವೆರಿ ಎಸೆನ್ಷಿಯಲ್ ಪ್ರಿಪರೇಷನ್. ಅಂದ್ರೆ ಅಷ್ಟರ ಮಟ್ಟಿಗೆ ಈ ಪೂರ್ವ ಸಿದ್ಧತೆ ಅನ್ನೋದು ತುಂಬಾ ಅವಶ್ಯಕ, ಮುಖ್ಯ ಆಗುತ್ತೆ ಫೌಂಡೇಶನ್. ಅಂದ್ರೆ ಈಗ ನಾವು ತಯಾರಿ ಮಾಡ್ಕೋಬೇಕಂದ್ರೆ ಎಲ್ಲೆಲ್ಲಿ ಎಂತೆಂಥ ವಿಷಯಗಳ ಕಡೆಗೆ ನಾವು ಗಮನ ಕೊಡಬೇಕಾಗ್ತದೆ? ತಯಾರಿ ಅನ್ನೋಂಥದ್ದು ಪ್ರತಿಯೊಂದೊಂದು ವಿಚಾರದಲ್ಲಿ ಆಗಿರುತ್ತೆ. ದಿನನಿತ್ಯದ ಒಂದು ವಿಭಾಗದಲ್ಲಿ ಆಗಿರ್ಬೋದು, ಜೀವನಕ್ಕಾಗಿರ್ಬೋದು, ಒಂದು ಎಜುಕೇಷನ್ನು, ಎಕ್ಸಾಮ್, ರೈಟ್, ನಮ್ಮ ಒಂದು ಮದುವೆ, ಜೀವನ, ಆರೋಗ್ಯ, ಹಣಕಾಸು, ಪ್ರತಿಯೊಂದಕ್ಕೂ ನಾವು ತಯಾರಾಗಬೇಕಾಗಿರುತ್ತೆ. ಅಂದ್ರೆ ನಾವು ಎಲ್ಲವನ್ನ ಎಲ್ಲ ಕ್ಷೇತ್ರಗಳಲ್ಲಿ, ಅಂದ್ರೆ ಅವ್ರ ವೃತ್ತಿಲಾಗ್ಲಿ ಅಥವಾ ಶಿಕ್ಷಣ ಮಾಡಬೇಕಾರಾಗ್ಲಿ ಅಥವಾ ನಮ್ಮ ಜೀವನ ಶೈಲಿ ಆಗಲಿ, ಅಂದ್ರೆ ನಮ್ಮ ಬದುಕಿನ ಎಲ್ಲ ಮಜಲುಗಳಲ್ಲಿ ಅಳವಡಿಸ್ಕೊಂಡಿದೆ ಅಂದ್ರೆ ತಪ್ಪಾಗೋದಿಲ್ಲ. ಹೌದು ಹೌದು, ಆವರಿಸ್ಕೊಂಡೇ ಬಿಟ್ಟಿದೆ ಅಂತ. ಆವರಿಸ್ಕೊಂಡ್ಬಿಟ್ಟಿದೆ. ಈಗ ನಾವು ಈ ಒಂದು ಉದಾಹರಣೆ ಪರೀಕ್ಷೆ ಎಕ್ಸಾಮ್ ತಗೊಳ್ಳೋಣ. ತುಂಬಾ ಜನ ಯಾಕೆ ಫೇಲ್ ಆಗ್ತಾರೆ? ಒಂದು ನಮಗೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಿರ್ತೀವಿ, 10 ತಿಂಗಳು ಟೈಮ್ ಸಿಗುತ್ತೆ ನಮಗೆ. ಟೀಚರ್ ಪಾಠ ಮಾಡಿರ್ತಾರೆ, ಹೋಮ್ವರ್ಕ್ಸ್ ಕೊಟ್ಟಿರ್ತಾರೆ, ಇಷ್ಟೆಲ್ಲ ಕೊಟ್ಬಿಟ್ಟು 10 ತಿಂಗಳ ಒಂದು 6 ಸಬ್ಜೆಕ್ಟ್ಸ್ನ ಒಂದು ಅಭ್ಯಾಸ 18 ಅವರಲ್ಲಿ ನಾವೇನು ಮಾಡಬೇಕಾಗಿರುತ್ತೆ? ಬರೆದು ಪಾಸ್ ಆಗಬೇಕಾಗಿರುತ್ತೆ. ಹೌದು. ಸೊ ಈ ಒಂದು ತಯಾರಿ ಇರೋದಿದೆಯಲ್ಲ, ಆ ತಯಾರಾಗಿರ್ಬೇಕಾದಾಗ ಏನಾಗುತ್ತೆ, ನಮಗೆ ಅಷ್ಟು ಧೈರ್ಯ ಇರುತ್ತೆ, ಆ ಯುದ್ಧ ಗೆದ್ದಂಗೆ ಲೆಕ್ಕ ಆಗ್ಬಿಡುತ್ತೆ. ಸೊ ಪ್ರಿಪ್ರೇಷನ್ ಇಸ್ ಎಸೆನ್ಷಿಯಲ್ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್, ಆಸ್ ವಿ ಡಿಸ್ಕಸ್ಡ್. ಒಂದು ಮದುವೆ ಎಲ್ಲೆಲ್ಲಿ ತಯಾರಾಗಬೇಕು, ಒಂದು ಬೇಸಿಕ್ಸ್ ನಾವು ಮಾತಾಡೋಣ ಇವಾಗ. ಜೀವನದ ಒಂದು ಕರೆ ನೋಡ್ಕೊಂಡು ನಮ್ಮ ಮಾತನ್ನ ಮುಂದುವರಿಸೋಣ. ಬಾಬುರಾವ್ ಕುಲಕರ್ಣಿ ಅವರು ವಿಜಯಪುರದಿಂದ ಕರೆ ಮಾಡ್ತಾ ಇದ್ದಾರೆ. ಬಾಬುರಾವ್ ಕುಲಕರ್ಣಿ ಅವರೇ, ನಮಸ್ಕಾರ. ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ ಬಾಬುರಾವ್. ಸಿದ್ಧತೆ ಮಕ್ಕಳಲ್ಲಿ ಬರಬೇಕಾದ್ರೆ ಅವರಿಗೆ ಒಳ್ಳೆ ವಾತಾವರಣ ಮತ್ತು ಒಳ್ಳೆ ಗೈಡೆನ್ಸ್ ಅವಶ್ಯಕತೆ ಬೇಕಲ್ವಾ? ಖಂಡಿತ. ಅಂದ್ರೆ ಅವರ ಭಾವಿ ಜೀವನದಲ್ಲಿ ಅದು ಮುಂದುವರಿಯುತ್ತದೆ. ಅದಕ್ಕೆ ವಿಶೇಷವಾಗಿ ಮಕ್ಕಳಿಗೆ ನಾವು ಒಳ್ಳೆಯ ಸಿದ್ಧತೆಯನ್ನು ಮಾಡ್ಕೊಳ್ಳೋ ದಿಶೆಯಲ್ಲಿ ಅವರಿಗೆ ಪ್ರೇರಣೆ ನೀಡುವುದು ಅವಶ್ಯ ಅಂತ. ಖಂಡಿತವಾಗಿ ಒಳ್ಳೆಯ ಮಾತನ್ನ ಪ್ರಸ್ತಾಪ ಮಾಡಿದಿರಿ. ಅಂದ್ರೆ ಮನೆಯ ವಾತಾವರಣ, ಪೋಷಕರು, ಶಾಲೆಗೆ ಹೋದ್ರೆ ಶಿಕ್ಷಕರು, ಎಲ್ಲರ ಪ್ರಭಾವನೂ ಇದೆ ಅಲ್ವಾ? ತುಂಬಾ ಇದೆ ಇದರಲ್ಲಿ. ನಾವು ಬಾಬುರಾವ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಆ ಒಂದು ಸನ್ನಿವೇಶ ಪ್ರೇರಣೆ ಕೊಡಬೇಕು ಅಂದ್ಬಿಟ್ಟು. ಆದ್ರೆ ದಿನನಿತ್ಯದಲ್ಲಿ ಮಕ್ಕಳೇನ್ ಗಮನಿಸ್ತಾರೆ ಅಂತ ಹೇಳಿದ್ರೆ, ತಂದೆ ತಾಯಿಗಳೇ ಎಷ್ಟೊಂದ್ಸತಿ ಪ್ರಿಪೇರ್ ಆಗಿರೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಏನ್ ತಿಂಡಿ ಮಾಡ್ಲಿ ಅಂತ ಹೇಳಿ ಗೊಂದಲಿರ್ತಾರೆ. ಸೊ ಯಾವಾಗ ಗೊಂದಲಿ ಇರ್ತಾರೆ ಏನಾಗುತ್ತೆ ಅದರಲ್ಲಿ, ಸೊ ಮಕ್ಕಳಿಗೆ ಆನ್ ಟೈಮ್ ರೆಡಿ ಮಾಡಿ ಕಳಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಮಕ್ಕಳಿಗೆ ಯಾವಾಗ ಆನ್ ಟೈಮ್ಗೆ ಹೋಗಿರಲ್ಲ, ಅವ್ರು ಪ್ರಿಪೇರ್ ಆಗಿರೋದಿಲ್ಲ. ಯಾವುದೋ ಒಂದು ಪುಸ್ತಕನೋ ಅಥವಾ ಒಂದು ಪೆನ್ಸಿಲು, ರಬ್ಬರು, ಸ್ಕೂಲ್ಗೆ ಹೋಗಬೇಕಾದ್ರೆ ಅವ್ರಿಗೆ ಏನು ಬೇಕಾಗಿರುತ್ತೆ ಅದು ಮರ್ತಿರ್ತಾರೆ ತೊಗೊಂಡು ಹೋಗಲಿಕ್ಕೆ. ಹಾಗೆ ಏನಾಗಿರುತ್ತೆ, ಒಂದು ವ್ಯವಹಾರಕ್ಕೆ ಹೋಗೋರು, ಕೆಲಸಕ್ಕೆ ಹೋಗೋರು, ಅವ್ರಿಗೇನು ಬೇಕೋ ಅದನ್ನು ಮರ್ತಾಗ ಏನಾಗುತ್ತೆ, ಆ ದಿನ ಪೂರ್ತಿ ಗಡಿಬಿಡಿ ಆಗಿರುತ್ತೆ. ಸೊ ಪ್ರೇರೇಪಣೆ ನಮ್ಗೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಾವು ಹಿರಿಯರು ಹೇಗೆ ತಯಾರಾಗಿರ್ತಾರೆ ದಿನನಿತ್ಯಕ್ಕೆ, ಅವರು ಹಾಗದನ್ನ ನೋಡಿ ನಾವೇನು ಮಾಡ್ತೀವಿ,
ಅದನ್ನು ಫಾಲೋ ಮಾಡ್ತೀವಿ. ಖಂಡಿತ. ನೀವಾಗಲೇ ಪ್ರಸ್ತಾಪ ಮಾಡ್ಲಿಕ್ಕೆ ಆರಂಭ ಮಾಡಿದ್ರಿ ಮದುವೆಯ ಕುರಿತು ತಯಾರಿ. ಒಂದು ಮದುವೆ ಅಂದ್ರೆ ಅದೊಂದು ಬದುಕಿನ ಹಬ್ಬ, ದೊಡ್ಡ ಹಬ್ಬ. ಬೇರೆ ಹಬ್ಬಗಳೆಲ್ಲ ವರ್ಷ ವರ್ಷ ಆಚರಣೆ ಮಾಡ್ತೀವಿ, ಮದುವೆ ಹಬ್ಬ ತುಂಬಾ ದೊಡ್ಡ ಒಂದು ತಯಾರಿ ಮಾಡಬೇಕಾಗ್ತದೆ. ಅದಕ್ಕೂ ಕೂಡ ಇವತ್ತು ಏನಾಗಿದೆ ಅಂದ್ರೆ ಈವೆಂಟ್ ಮ್ಯಾನೇಜರ್ಸ್ ಅದೇ ಕೆಲಸನ ಸಿದ್ಧತೆ ಮಾಡಿ ರೆಡಿಯಾಗಿ ಇಟ್ಕೊಂಡು ಇರೋರ್ನ ನಾವು ಅಪ್ರೋಚ್ ಮಾಡ್ತಾ ಇರ್ತೀವಿ. ಎಷ್ಟು ಮಟ್ಟಿಗೆ ಮುಖ್ಯ ಸರ್? ಜೀವನದಲ್ಲಿ ಒಮ್ಮೆ ಮದುವೆ ಆಗೋದು ಅಂತ ಹೇಳ್ತೀವಿ, ಹೌದಲ್ವಾ? ಆಗ ನಮ್ಗೆ ಏನಾಗುತ್ತೆ, ನಮ್ಮ ಜೀವನ ಸಂಗಾತಿ ನಾವು ಒಮ್ಮೆ ನಿರ್ಧರಿಸ್ಕೊಂಡ ಮೇಲೆ ಆ ಒಂದು ಕ್ಷಣ ಏನು ನಾವು ತಾಳಿ ಕಟ್ಟಬೇಕು ಅಂತ ಇರ್ತೀವಿ, ಆದರೆ ಅದ್ರ ಹಿಂದಿನ ಎಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ. ಯಾವ ಮದುವೆ ಚೌಟ್ರಿ ಬೇಕು, ಹೇಗೆ ಕಾಸ್ಟ್ಯೂಮ್ ಇರಬೇಕು, ಎಷ್ಟು ಜನ ಕರಿಬೇಕು, ಅಡುಗೆ ಹೇಗಿರಬೇಕು, ನಮ್ಮ ಒಂದು ಆ ಕಂಪ್ಲೀಟ್ ಸರೌಂಡಿಂಗ್ ಅಟ್ಮಾಸ್ಫಿಯರ್ ಆಂಬಿಯನ್ಸ್ ಹೇಗಿರಬೇಕು ಅಂತ ಹೇಳಿ ತುಂಬ ಕಲ್ಪಿಸ್ಕೊಂಡು ಅದಕ್ಕೆ ನಾವು ಹಂತ ಹಂತವಾಗಿ ತಯಾರಿ ಮಾಡ್ಕೊಂಡಿರ್ತೀವಿ. ಇಟ್ಸ್ ಲೈಕ್ ದ ಜರ್ನಿ ಆಫ್ ದ ಪ್ರಿಪ್ರೇಷನ್ ಟುವರ್ಡ್ಸ್ ದ ಮ್ಯಾರೇಜ್ ಇಸ್ ಜಾಯ್ಫುಲ್ ಆ್ಯಂಡ್ ಎಂಜಾಯಬಲ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸತ್ಯನಾರಾಯಣ ಅವರೇ. ನಮ್ಮ ವಿಶ್ವೇಶ್ವರಯ್ಯನವ್ರನ್ನ ಉದಾಹರಣೆ ಕೊಡೋದಾದರೆ ಅವರು 100 ವರ್ಷ ಬದುಕಿದ್ರು ನಾವೆಲ್ಲ ಅಂದ್ಕೊಳ್ತೀವಿ ಸಾಮಾನ್ಯ ಒಬ್ಬ ವ್ಯಕ್ತಿ 2000 ವರ್ಷ ಬದುಕಿದ್ರೆ ಏನು ಕೆಲಸ ಮಾಡ್ಬೋದಿತ್ತು, ಈ ವ್ಯಕ್ತಿ 100 ವರ್ಷದಲ್ಲಿ ಮಾಡಿದ್ರು ಅಂತ. ಅಂದರೆ ಎಷ್ಟು ಸಿದ್ಧತೆ ಮಾಡ್ಕೋತಾ ಇದ್ರು ಅಂತ ಅನ್ಸುತ್ತಲ್ವಾ ಸರ್? ಇವ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಹೆಮ್ಮೆ ಆಗುತ್ತೆ. ಇವರು ಒಂದು ಜೀವನದ ಸ್ವಾರಸ್ಯವಾದ ಘಟನೆ ಅಂದರೆ, ಇವರು ತಮ್ಮ ಸಂಗಡಿಗರೊಂದಿಗೆ ಒಂದ್ಸತಿ ಒಂದು ಶಾಲೆ ಹತ್ರ ಹೋಗಿದ್ರು, ಒಂದು ಸರ್ವೆ ಮಾಡಬೇಕಾಯ್ತು. ಆ ಶಾಲೆ ಪಕ್ಕದಲ್ಲೇ ಇತ್ತು. ಶಾಲೆಯ ಒಂದು ಮುಖ್ಯೋಪಾಧ್ಯಾಯರೆಲ್ಲ ಇವ್ರು ನೋಡ್ಬಿಟ್ಟು ತುಂಬ ಸಂತೋಷದಿಂದ ಬರಮಾಡಿಕೊಂಡು, ನೀವೊಂದು 10 ನಿಮಿಷ ನಮ್ಮ ಮಕ್ಕಳಿಗೆ ಒಂದು ಭಾಷಣ ಕೊಡಬೇಕು ಅಂತ ಕೇಳಿದ್ರು. ಆವಾಗ ಇವ್ರಿಗೆ ಮನಸ್ಸಿರಲಿಲ್ಲ ಕೊಡಲಿಕ್ಕೆ. ಯಾಕಂತ ಹೇಳಿದ್ರೆ ಇವರು ಎಷ್ಟು ಬಿಲೀಫ್ ಮಾಡ್ತಾ ಇದ್ರು ಪ್ರಿಪ್ರೇಷನ್ ಬಗ್ಗೆ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಇರಲಿಲ್ಲ ಕೊಡಲಿಕ್ಕೆ. ಆದರೆ ಒಂದು ಬಲವಂತಕ್ಕೆ ಒಪ್ಕೊಂಡು ಭಾಷಣ ಕೊಟ್ಟರು 10 ನಿಮಿಷ. ಆಮೇಲೆ ಏನು ಮಾಡಿದ್ರು ಅಂದರೆ ಅವ್ರ ಮನೆಗೆ ಹೋಗಿ ತಮ್ಮ ಸಂಪೂರ್ಣ ತಯಾರಿ ಮಾಡಿಕೊಂಡು ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮತ್ತೆ ಅಪಾಯಿಂಟ್ಮೆಂಟ್ ತೊಗೊಂಡು 1 ಅವರ್ ಕ್ಲಾಸ್ ತೊಗೊಂಡ್ರಂತೆ ಬಂದು ಇವರು. ಅಷ್ಟು ಅವ್ರಿಗೆ ಪ್ರಿಪ್ರೇಷನಲ್ಲಿ ಪ್ರಬಲವಾದ ನಂಬಿಕೆ. ವಿತೌಟ್ ಪ್ರಿಪ್ರೇಷನ್ ದ ಥಿಂಗ್ಸ್ ವೋಂಟ್ ಗಿವ್ ದಟ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ನಿಜವಾಗಿಯೂ ಎಲ್ಲದರಲ್ಲೂ ಸಿದ್ಧತೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಒಂದು ಕರೆ ನೋಡೋಣ. ರವಿ ಅವರು ದೇವದುರ್ಗದಿಂದ ಕರೆ ಮಾಡ್ತಾ ಇದ್ದಾರೆ. ರವಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ರವಿ. ಅದೇ ಸರ್, ಇವಾಗ ಒಂದು ಸಮಸ್ಯೆಯನ್ನು ಬಿಡಿಸ್ತಕ್ಕಂತಹ ಒಂದು ಹಲವಾರು ವಿಧಗಳಿದಾವೆ ಸರ್. ಹೌದು. ಅಂದ್ರೆ ಒಂದು ಸಮಸ್ಯೆಯನ್ನು ಪರಿಹರಿಸುವ ಒಂದು ಕ್ರಮಗಳು ಹಲವಾರು ಇದಾವೆ. ಖಂಡಿತ. ಆ ಹಲವಾರು ಸಮಸ್ಯೆಗಳನ್ನು ಹುಡುಕುವಲ್ಲಿ ನಮ್ಮ ಮನಸ್ಸಿನ ಪಾತ್ರ ಏನು ಸರ್? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಯಾಕೆಂದ್ರೆ ನಾವು ಮನಸ್ಸಿನ ಪಾತ್ರನೇ ತುಂಬಾನೇ ಇದೆ ಅಂತ ಅಂದ್ಕೊಳ್ತೇನೆ. ಏನಂತೀರಿ? ಅಂದ್ರೆ ನಾವು ಸಾಮಾನ್ಯವಾಗಿ ಮಾನಸಿಕವಾದ ದೈಹಿಕವಾದ ಎರಡೂ ಸಿದ್ಧತೆ ಮಾಡಬೇಕು. ಈ ಮನಸ್ಸಿನ ಸಿದ್ಧತೆಯ ಪ್ರಾಮುಖ್ಯತೆಯನ್ನು ತಿಳಿಸ್ತೀರಾ? ಯಾವುದೇ ಸಮಸ್ಯೆ ಬಂದಾಗ ಫಸ್ಟ್ ನಾವು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ, ಒಂದು ಸಮಸ್ಯೆನ ಎದುರಿಸಬೇಕಾದಾಗ ಆ ಒಂದು ಮಾನಸಿಕ ಸ್ಟ್ರೆಂತ್ ತುಂಬಾ ಇಂಪಾರ್ಟೆಂಟ್. ಆ ಸ್ಟ್ರೆಂತ್ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ನಮ್ಗೆ ಅದು ವೀಕ್ ಆಗ್ಬಿಡ್ತೀವಿ ಸಮಸ್ಯೆ ಎದುರಿಸಲಿಕ್ಕೆ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಏನ್ ಮಾಡ್ಬೇಕು, ಈ ಸಿದ್ಧತೆ ಅಥವಾ ತಯಾರಿ ಅನ್ನೋದ್ರ ಬಗ್ಗೆ 2 ಭಾಗ ಇದೆ. ಒಂದು ಮೆಂಟಲ್ ಪ್ರಿಪ್ರೇಷನ್, ಇನ್ನೊಂದು ಫಿಸಿಕಲ್ ಪ್ರಿಪ್ರೇಷನ್ ಆಗಿರುತ್ತೆ. ಸೊ ಮೆಂಟಲಿ ಯಾವಾಗ ನಾವು ಪ್ರಿಪೇರ್ ಆಗಿರ್ತೀವಿ ಒಂದು ಭಾಗ, ಅದ್ರ ಆಕ್ಚುಯಲ್ ಪ್ರಿಪ್ರೇಷನ್ ಫಿಸಿಕಲ್ ಪ್ರಿಪ್ರೇಷನ್ ಆಗಿರುತ್ತೆ. ಅಂದ್ರೆ ಎರಡೂ ಪ್ರಿಪ್ರೇಷನ್ ಕಡೆಗೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಕವಿತಾಳದಿಂದ ಅಮರೇಶ್ ದಿನಿ ಕರೆ ಮಾಡ್ತಾ ಇದ್ದಾರೆ. ಅಮರೇಶ್ ದಿನಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮತ್ತು ನಾರಾಯಣ ಸರ್ ಅವರಿಗೆ ರಾಜ್ಯದಲ್ಲಿ ಮಾನ್ಯತಾಲ್ ಕವಿತಾ ಅಮರೇಶ್ ದಿನಿ. ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ ಅಮರೇಶ್. ಯುದ್ಧಕಾಲೇ ಶಸ್ತ್ರಾಸ್ತ್ರ ಅಭ್ಯಾಸ ಅಂತ ಒಂದು ಇದೆ ಸರ್, ನೋಡಿ. ಹೌದು, ಅದನ್ನ ನಾವು ಸಾಮಾನ್ಯವಾಗಿ ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳ್ತಾ ಇರ್ತಾರೆ ಪೇರೆಂಟ್ಸ್. ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಾಗ ಸಹ ಫೇಲ್ ಆಗ್ತೀವಿ ಸರ್. ನಿರೀಕ್ಷೆ ಮಾಡಿ ಕೂಸು ಊಟಕ್ಕಿಂತ ಮುಂಚೆನೆ ಕುಲಾಯಿ ಹೊಲ್ಕೊಂಡು ಸಹ ಎಲ್ಲಾ ರೀತಿ ತಯಾರಿ ಮಾಡ್ಕೊಂಡ್ರು ಫೇಲ್ ಆಗ್ತೀವಿ. ಇಲ್ಲಿ ಮನಸ್ಸಿನ ಸಿದ್ಧತೆ ಮುಖ್ಯನಾ ಅಥವಾ ಸಾಮಗ್ರಿಗಳ ಸಿದ್ಧತೆ ಮುಖ್ಯನಾ? ಸಿದ್ಧತೆ ಅನ್ನೋದು ಯಶಸ್ಸಿನ ಮೂಲನ ಅಥವಾ ಸಿದ್ಧತೆ ಮಾಡ್ಕೊಂಡಾಗ ನಾವು ಫೇಲ್ ಆದಾಗ ಆಘಾತಕ್ಕೊಳಗಾಗ್ತೀವಿ ಸರ್. ಎಷ್ಟೋ ಸಾರಿ ಏನಪ್ಪಾ ಎಲ್ಲ ಆಗಿರುತ್ತೆ, ಕೊನೆ ಗಳಿಗೆಯಲ್ಲಿ ಎಲ್ಲ ಏನೋ ಏನ್ ಮಾಡಿದ್ವಿ, ಏನಾಯ್ತು, ಯಾಕೆ ಹೀಗಾಯ್ತು ಅನ್ನೋ ಒಂದು ಭ್ರಮೆಗೊಳಗಾಗ್ತೀವಲ್ಲ ಸರ್. ಅದಕ್ಕೆ ತುಂಬಾ ಒಳ್ಳೆ ಪ್ರಶ್ನೆಯನ್ನ ಎತ್ತಿದಿರಿ ಅಮರೇಶ್ ಅವರೇ. ಈಗ ಸೋಲು ಯಾವ ಸಂದರ್ಭದಲ್ಲಿಯೂ ಆಗ್ಬೋದು, ಆದ್ರೆ ಸಿದ್ಧತೆ ಮಾಡ್ಕೊಂಡ್ರೆ ಸೋಲಿನ ಪ್ರಮಾಣ ಕಡಿಮೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಅವ್ರು ಕೇಳಿದ ಪ್ರಶ್ನೆ ವಿದ್ಯಾರ್ಥಿಗಳ ಬಗ್ಗೆ. ನಾವು ವಿದ್ಯಾರ್ಥಿಗಳು ಏನ್ ಮಾಡ್ತೀವಿ, ಪ್ರಿಪೇರ್ ಆಗಿರ್ತೀವಿ ಆದ್ರೆ ನಾವು ಒಂದು ಪ್ರಶ್ನೆ ಕೇಳ್ಕೊಳೋದಿಲ್ಲ. ಹೋಪ್ ಫಾರ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ವರ್ಸ್ಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ನಾವು ಪ್ರಿಪೇರ್ ಆಗಿರ್ತೀವಿ, ನಾವು ಎಷ್ಟು ತಯಾರಿ ಆಗಿದ್ದೀವಿ, ಏನೆಲ್ಲ ಬರ್ಬೋದು ಪ್ರಶ್ನೆಗಳಂತ ನಮಗೆ ನಾವು ಮರು ಪ್ರಶ್ನೆ ಹಾಕ್ಕೊಳೋದಿಲ್ಲ. ಅದರಲ್ಲಿ ನಾವು ತಿರುಗಿ ನೋಡಿದಾಗ ಒಂದು ಕಂಪ್ಲೀಟ್ ಸಬ್ಜೆಕ್ಟ್ ಎಷ್ಟು ಪ್ರಿಪೇರ್ ಆಗಿದ್ದೀನಿ,
ಹೆಂಗೆಲ್ಲ ಪ್ರಶ್ನೆಗಳು ಕೇಳ್ಬೋದು ಅಂತ ನಮಗೆ ನಾವು ಒಂದು ಪ್ರಶ್ನೆ ಹಾಕೊಂಡಾಗ ಯಾವುದೇ ರೀತಿಯಂತ ಪ್ರಶ್ನೆ ಬಂದರೂ ಅದಕ್ಕೆ ನಾವು ಏನು ಮಾಡ್ಬೋದಾಗಿರುತ್ತೆ, ಆನ್ಸರ್ ಮಾಡ್ಬೋದು, ಪಾಸ್ ಆಗೇ ಆಗ್ತೀವಿ. ಫೇಲ್ ಅನ್ನೋಂಥದ್ದು ಏನಪ್ಪ ಅಂತ ಹೇಳಿದ್ರೆ 99% ತಯಾರಿ, 1% ಆಕ್ಚುಲಿ ಎಕ್ಸಿಕ್ಯೂಷನ್ ಅಲ್ಲಿ ಆಗಿರುತ್ತೆ. ಸೊ 99% ಪ್ರಿಪ್ರೇಷನ್ ಆಗಿರ್ಬೇಕಾದಾಗ ಎಲ್ಲೋ 1% ಫೇಲ್ ಆಗಕ್ಕೆ ಚಾನ್ಸ್ ಇರುತ್ತೆ. ಸರಿ ಸರಿ. ರಸಬಾಳೆಗೆ ಖ್ಯಾತಿ ಇರುವ ನಂಜನಗೂಡಿಂದ ಕರೆ ಮಾಡ್ತಾ ಇದ್ದಾರೆ ಕುಮಾರ್ ಅವರು. ಕುಮಾರ್ ಅವರೇ ನಮಸ್ಕಾರ. ಶುಭೋದಯ ಸರ್. ಶುಭೋದಯ. ಪ್ರಶ್ನೆ ಕೇಳಿ ಸರ್. ನನ್ನ ಪ್ರಶ್ನೆ ಬಂದ್ಬಿಟ್ಟು, ಈಗ ಸಿದ್ಧತೆ ಅಂತ ಹೇಳೋ ನಂದು 2 ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಸಿದ್ಧತೆ ಅಂದಾಗ ಕೆಲವೊಮ್ಮೆ ನಮ್ದು ಸಮಸ್ಯೆಗಳಿರ್ತಾವಲ್ಲ, ಹಲವಾರು ಸಮಸ್ಯೆಗಳಿರ್ತವೆ. ಅದ್ರ ನಡುವೆ ಉದಾಹರಣೆಗೆ ವ್ಯಾವಹಾರಿಕವಾಗಿ ನಾವು ಸಿದ್ಧತೆ ನಡೆಸ್ಕೊಳ್ಳುವಾಗ ಕೆಲವೊಮ್ಮೆ ಅನಿಸ್ಬಿಡುತ್ತೆ ಸಿದ್ಧತೆ ಇಲ್ಲದೆ ಇದ್ರೆ, ಯಾಕಂದ್ರೆ ಸಿದ್ಧತೆ ಮಾಡ್ಕೊಂಡಾಗ ಸ್ವಲ್ಪ ನಮ್ಗೆ ಟೆನ್ಷನ್ ಆಗುತ್ತೆ. ಸಿದ್ಧತೆ ಇಲ್ಲದೆ ಇದ್ರೇನ ಆರಾಮಾಗಿ ನಡ್ಕೊಂಡು ಹೋಗುತ್ತೇನಪ್ಪ ಅಂತ ಅನ್ಸುತ್ತೆ. ಅದು ಮೊದಲನೇ ಅಂದ್ರೆ ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ ಸರ್. ಇನ್ನೊಂದು ಪ್ರಶ್ನೆ ಪ್ರಮುಖವಾಗಿ ಏನಂದ್ರೆ, ನಮ್ಮ ಈಗಿನ ವ್ಯವಸ್ಥೆ ಬಂದ್ಬಿಟ್ಟು, ಒಟ್ಟಾರೆ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆಯೇ ಈ ಸಿದ್ಧತೆ ಮತ್ತೆ ವ್ಯಕ್ತಿತ್ವಕ್ಕೆ ಇನ್ನೂ ಕೂಡ ಪರಿಪಕ್ವವಾಗಿಲ್ವೇನೋ ಅಂತ ನನ್ನ ಪ್ರಶ್ನೆ. ನಿಮ್ಗೆ ಹಾಗೆ ಅನ್ಸಿದೆ. ಆದ್ರೆ ಒಂದನ್ನು ಗಮನಿಸಬೇಕು, ಯಾರು ಪರಿಪಕ್ವವಾಗಿದ್ದಾರೆ, ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಅವರು ಜೀವನದಲ್ಲಿ ಮುಂದೆ ಬರ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತೀವ ನಾವು. ಏನಂತೀರಿ ಸರ್? ನಿಜವಾಗ್ಲೂ ಇಲ್ಲಿ ಅವ್ರು ಹೇಳ್ತಾರೆ ವಿಚಾರದಲ್ಲಿ ಒಂದು ಗಮನ ಏನಂತ ಹೇಳಿದ್ರೆ, ಪ್ರಿಪೇರ್ ಆಗದಿರ ಹಂಗೆ ನಾವು ಒಂದು ಜೀವನದ ಫ್ಲೋನಲ್ಲಿ, ವ್ಯವಹಾರದಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ನಾವು 100% ಅಂದರೆ 100% ಪ್ರಿಪೇರ್ ಆಗಿರೋಕೆ ಆಗೋದಿಲ್ಲ. ಆವಾಗ ನಮ್ಗೆ ಏನಾಗುತ್ತೆ, ಯಾಂತ್ರಿಕವಾಗಿಬಿಡುತ್ತೆ. ವಿ ಹ್ಯಾವ್ ಟು ಪ್ರಿಪೇರ್ ಸಮ್ ಬೇಸಿಕ್ ಪ್ರಿಪ್ರೇಷನ್. ಯಾವ ಟೈಮಲ್ಲಿ ಏನೇನು ಮಾಡಬೇಕು, ಪ್ರತಿನಿತ್ಯ ಇದ್ರ ಕಡೆ ಗಮನ ಕೊಡಬೇಕಾಗತ್ತಲ್ಲ. ಪ್ರತಿನಿತ್ಯ ಕೊಡಬೇಕಾಗತ್ತೆ. ಪ್ರತಿನಿತ್ಯ ಅಂತ ಹೇಳಿದ್ರೆ, ಈಗ ನಾವು ಒಂದು ದಿನದಲ್ಲಿ ಏನೇನು ನಾವು ಪ್ರಿಪೇರ್ ಆಗಿರ್ಬೇಕು. ಒಂದು ಗೃಹಿಣಿ ಒಂದು ಬ್ರೇಕ್ಫಾಸ್ಟ್ ಏನ್ ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಆಗಿರ್ಬೇಕಾಗತ್ತೆ. ಒಂದು ವಿದ್ಯಾರ್ಥಿ ಅವ್ರಿಗೆ ಏನ್ ಬೇಕು ತಗೊಂಡೋಗಿ ಶಾಲೆಗೆ. ಹಾಗೆ ಒಂದು ಬೇಸಿಕ್, ಲೆಟ್ ಅಸ್ ಸೇ ಬೇಸಿಕ್ ಅಂತ ಹೇಳಿದಾಗ, ಒಂದು ದಿನದಲ್ಲಿ ನಾವು ಒಂದು ರೀಚ್ ಆಗ್ಬೇಕಂದ್ರೆ ಒಂದು ಬೇಸಿಕ್ ಆಟೋಮೊಬೈಲ್ ಇದೆ, ನಮ್ದು ಒಂದು ಕಾರ್ ಇದೆ, 2 ವೀಲರ್ ಇದೆ, ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀವ ಅಂತ ಚೆಕ್ ಮಾಡಬೇಕು. ಮೊಬೈಲ್ ಇವತ್ತು ಎಷ್ಟು ಜೀವನದ ಒಂದು ಅವಿಭಾಜ್ಯ ಆಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಒಂದೊಂದ್ಸರಿ ಚಾರ್ಜೇ ಮಾಡಿರಲ್ಲ ಮೊಬೈಲ್ಗೆ. ನಾವು ಏನಾಗುತ್ತೆ, ನಾವು ಅದು ಚಾರ್ಜ್ ಮಾಡಿಲ್ಲ ಅಂತ ಹೇಳಿದಾಗ ಇಂಪಾರ್ಟೆಂಟ್ ಕಾಲ್ಸ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ, ಟೆನ್ಷನ್ ಬರೋಕ್ಕೆ ಶುರು ಆಗುತ್ತೆ. ಇನ್ನೊಂದೇನಾಗುತ್ತೆ, ಆ ಮೊಬೈಲಲ್ಲಿ ಎಷ್ಟೊಂದು ಡಾಟಾ ತುಂಬೋಗ್ಬಿಟ್ಟು ಆ ಮೊಬೈಲ್ ಇಂಪಾರ್ಟೆಂಟ್ ಟೈಮಲ್ಲಿ ಫೋಟೋ ತೆಗಿಯೋಕ್ಕಾಗಿರೋದಿಲ್ಲ. ಸೊ ಪ್ರಿಪ್ರೇಷನ್ ಅಂತ ಹೇಳಿದ್ರೆ, ಸೊ ಏನು ಬ್ರೇಕ್ಫಾಸ್ಟ್ ಮಾಡಬೇಕಾಗಿರುತ್ತೆ. ಇನ್ಫ್ಯಾಕ್ಟ್ ನಮಗೊಂದು ತರಗತಿ ಸೆಲ್ಫ್ ಮಾಸ್ಟರ್ ಅನ್ನೋ ಕೋರ್ಸಲ್ಲಿ ಒಂದು ತಯಾರಿ ಬಗ್ಗೆ ಮಾತಾಡಬೇಕಾದ್ರೆ, ಒಬ್ಬ ಲೇಡಿ ಕವಿತಾ ಶಂಕರ್ ಅಂತ ಅವ್ರ ಹೆಸರು, ಬ್ರೇಕ್ಫಾಸ್ಟ್ ಒಂದು ವಾರಕ್ಕೆ ಬೇಕು ಎಲ್ಲ ಪ್ಲಾನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ, ಅವರು ಲಂಚ್ ಡಿನ್ನರು ಸಮೇತ ಸೇರಿ ಒಂದು ನೋಟಿಸ್ ಬೋರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಮನೆಯಲ್ಲಿ. ಅದೆಷ್ಟು ಅವ್ರಿಗೆ ಸಹಾಯ ಆಗೋದಂದ್ರೆ, ಅವ್ರ ಅತ್ತೆ ಮಾವ ತರಕಾರಿ ತರಬೇಕಂದ್ರೆ, ವೆಜಿಟೇಬಲ್ ಸಾಮಗ್ರಿ ತರಬೇಕಂದ್ರೆ ಗೊತ್ತಿತ್ತು ಅವ್ರು ನೆಕ್ಸ್ಟ್ ಡೇ ಏನೇನು ಬೇಕು ಅಂತ ಹೇಳಿ, ಅದನ್ನ ಅವ್ರು ಈಸಿಯಾಗಿ ತಂದಿಟ್ಟಿರೋರು. ಅದು ಅಂದ್ರೆ ಒಂಥರ ಮುಂಚೆನೆ ಸಿದ್ಧತೆ ಆಗ್ಬಿಟ್ರೆ ನಾಳೆ ಏನ್ ತಿಂತೀವಿ ಅಂತ ಅದಕ್ಕೆ ಬೇಕಾದ ತರಕಾರಿನ ಮನೆಯವರು ಇನ್ಯಾರಾದ್ರೂ ತಂದು ತರೋದಕ್ಕೂ ಸಾಧ್ಯ ಆಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದು ಇವಾಗ ವ್ಯವಹಾರಸ್ಥ ಒಂದು ಬಿಸ್ನೆಸ್ ಅಲ್ಲಿ ಎಷ್ಟೊಂದು ಡಿಪಾರ್ಟ್ಮೆಂಟ್ ಇರುತ್ತೆ ಅವ್ರಿಗೆ. ಆ ಹಿಂದಿನ ದಿನ ನಾನು ನೆಕ್ಸ್ಟ್ ಡೇ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ನೋದು ನಾವು ನೋಟ್ ಮಾಡಿ ಇಟ್ಕೊಂಡು ತಯಾರಿ ಆದಾಗ ಏನಾಗುತ್ತೆ, ಬೆಳಗ್ಗೆ ಬಂದಾಗ ಬಿಲ್ಲಿಂದ ಬಿಟ್ಟ ಬಾಣ ತರ ಮಾನಸಿಕವಾದ ಸಿದ್ಧತೆ ಜೊತೆಗೆ ಫಿಸಿಕಲ್ ಆಗು ನಾವು ಪ್ರಿಪೇರ್ ಆಗ್ಬಿಟ್ಟಿರ್ತೀವಿ. ಮತ್ತೊಂದು ಕರೆ ನೋಡೋಣ. ಮೈಸೂರಿನಿಂದ ಆದಿಶೇಷ ಕರೆ ಮಾಡ್ತಾ ಇದ್ದಾರೆ. ಆದಿಶೇಷ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಆದಿಶೇಷ. ಸರ್, ಈಗ ನಾವು ಸರ್ಕಾರಿ ಕೆಲಸದಲ್ಲೇ ಇರ್ತೀವಿ. ಅವಾಗ ಏನಾಗುತ್ತೆ, ಯಾವುದೋ ಒಂದು ಲೋಯರ್ ಕೇಟರ್ನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಆಗ ಯಾವುದೋ ಒಂದು ಕೆಲವು ಸೆಕ್ಷನ್ಸ್ ಗಳಲ್ಲಿ ಮಾತ್ರ ಕೆಲಸ ಮಾಡಿರ್ತೀವಿ. ಅಲ್ಲಿ ಹಲವಾರು ವಿಭಾಗಗಳಿರ್ತದೆ. ಆದ್ರೆ ಎಲ್ಲಾ ವಿಭಾಗಗಳಲ್ಲೂ ನಾವು ಕೆಲಸ ಮಾಡಲ್ಲ. ನಮಗೆ ಪ್ರಮೋಷನ್ ಬಂದಾಗ ಏನಾಗುತ್ತೆ, ನಮಗೆ ನಾ ಯಾವ ವಿಭಾಗದಲ್ಲಿ ಕೆಲಸ ಮಾಡಲ್ಲ, ಆಗ ಬೇರೆ ವಿಭಾಗಕ್ಕೆ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಅನುಭವ ಇರೋದಿಲ್ಲ ಆ ಸೆಕ್ಷನ್ ಅಲ್ಲಿ. ಸೊ ಅಂತ ಈ ರೀತಿ ಬದಲಾವಣೆ ಆದಾಗ ಕೆಲಸದಲ್ಲಿ ಪ್ರಮೋಷನ್ ಆದಾಗ ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು? ಬಿಫೋರ್ ಪ್ರಮೋಷನ್ ಬರುತ್ತೆ, ರಿಪೋರ್ಟ್ ಆಗಬೇಕು. ನಮಗೆ ಹೊಸ ಕೆಲಸ ನನಗೆ ಬೇರೆ ಸೆಕ್ಷನ್ ಹಾಕಿದ್ರೆ ಸಹಜವಾಗಿ ನಮ್ಗೆ ಗಾಬರಿ ಆಗುತ್ತೆ. ಮತ್ತೆ ಆತ್ಮವಿಶ್ವಾಸ ಸ್ವಲ್ಪ ಕಳ್ಕೊಳ್ತೀವಿ. ಏನಪ್ಪಾ ಅವ್ನು ಬೇರೆ ಸೆಕ್ಷನ್ ಹಾಕಿದ್ರೆ ನನಗೆ ಇದೇ ಸೆಕ್ಷನ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಸೊ ಈ ರೀತಿ ಸಂದರ್ಭದಲ್ಲಿ ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು? ಒಂದು ಪ್ರಾಕ್ಟಿಕಲ್ ಸನ್ನಿವೇಶನ ಆದಿಶೇಷ ಅವರು ಹೇಳ್ತಾ ಇದ್ದಾರೆ. ಒಬ್ಬ IAS ಆಫೀಸರ್ ಒಂದ್ಸರಿ ಹೇಳ್ತಾ ಇದ್ರು, ಇನ್ನೊಬ್ಬ ವ್ಯಕ್ತಿಗೆ, ನಾವು 1 ವರ್ಷ 2 ವರ್ಷಕ್ಕೆ ಬೇರೆ ಬೇರೆ ಇಲಾಖೆಗೆ ಚೇಂಜ್ ಆಗ್ತೀವಿ, ಇಲಾಖೆನೇ ಅರ್ಥ ಮಾಡ್ಕೊಳ್ತೀವಿ. ನೀವು ಇದೇ ಇಲಾಖೆನಲ್ಲಿ ಹುಟ್ಟಿ ಇದೇ ಇಲಾಖೆನಲ್ಲಿ ರಿಟೈರ್ ಆಗ್ತೀರಿ. ನೀವು ಇಲ್ಲೇ ಸೇರ್ಕೊಂಡು ನಿಮಗೆ ಸಾಧ್ಯ ಇಲ್ವಾ? ನಿಮ್ಮ ಮನಸ್ಥಿತಿ, ನೀವು ಆ ರೀತಿ ಆಲೋಚನೆ ಮಾಡಿದ್ರೆ ಯಾರು ಮಾಡದೇ ಇರೋ ಕೆಲಸ ಅಲ್ಲ ಅಂತ ಹೇಳಿದ್ರು. ನನಗದು ಆ ಮಾತು ನೆನಪಾಗ್ತಾ ಇದೆ. ನೀವೇನು ಮುಂದುವರಿಸ್ತೀರಿ? ನಾನಿಲ್ಲಿ ಏನಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ,
ನಾವು ಎಷ್ಟು ತಯಾರಾಗಿರ್ತೀವೋ ಅದರಿಂದ ನಮ್ಮ ಒಂದು ದೌರ್ಬಲ್ಯಗಳು ಕೂಡ ಶಕ್ತಿ ಆಗ್ಬಿಡುತ್ತೆ. ಅವ್ರು ಹೇಳಿದೀಗ ಹೊಸದಾಗಿ ಬೇರೆ ಜಾಗ ಕೊಟ್ಟು ಹೋಗ್ಬಿಟ್ವಿ, ಅವಾಗ ಏನ್ ಮಾಡಬೇಕು ಅಂತ ಇದ್ದಾರೆ. ಇದಕ್ಕೊಂದು 8 ಹಂತಗಳಿದೆ. ಒಂದು ತಯಾರಿಗೆ ಯಾವುದೇ ಒಂದು ತಯಾರು ಮಾಡ್ಕೊಬೇಕಂದ್ರೆ ಹೊಸ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಂದ್ರೂ ಭಯ ಪಡೋ ಅಗತ್ಯ ಇಲ್ಲ, ಭಯ ಪಡೋ ಅಗತ್ಯನೇ ಇಲ್ಲ. ಆ 8 ಹಂತಗಳನ್ನ ಅವ್ರಿಗೆ ವಿವರಿಸ್ಬಿಟ್ರೆ ಹೇಗಿರುತ್ತೆ ಇವಾಗ. 8 ಹಂತಗಳ ಬಗ್ಗೆ ನಾವು ವಿವರಣೆಯನ್ನ ನೀಡ್ತಾ ಹೋಗೋಣ. ಆ 8 ಹಂತಗಳನ್ನ ಒಂದೊಂದೇ ಮಾತಾಡ್ತಾ ಹೋಗ್ತಾ ಇದ್ರೆ ಸಾಧ್ಯ ಆಗುತ್ತೆ. ಅದನ್ನ ತಿಳಿಸ್ತಾ ಬನ್ನಿ. ನಿಜವಾಗ್ಲು. ಸೊ ಇವಾಗ ನಾವು ಒಂದು ಹೊಸ ಡಿಪಾರ್ಟ್ಮೆಂಟ್ ಹೋಗಿದ್ದೀವಿ. ಹೊಸ ಡಿಪಾರ್ಟ್ಮೆಂಟ್ ಹೋದಾಗ ಫಸ್ಟ್ ನಾವು ಬರ್ಕೊಬೇಕು. 8 ಹಂತಗಳಿದೆ ಒಂದು ತಯಾರಿನಲ್ಲಿ. ನಾನು ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ, ಆ ಬರವಣಿಗೆ ಮೂಲಕ ಆ ಡಿಪಾರ್ಟ್ಮೆಂಟ್ ನ ಒಂದು ಎಕ್ಸಾಕ್ಟ್ಲಿ ಪ್ರೊಫೈಲ್ ಏನಿದೆ, ಏನೆಲ್ಲ ನಾನು ಮಾಡಬೇಕು. ಸೊ ಆ ಒಂದು 8 ಚೆಕ್ ಲಿಸ್ಟ್ ಅಂತ ಒಂದು ಬರುತ್ತೆ. ಅದರಲ್ಲಿ ಪ್ರಿಪರೇಷನ್ ಅಲ್ಲಿ ಫಸ್ಟ್ ಬರೆಯೋದು, ಎರಡನೇದು ಒಂದು ಚೆಕ್ ಲಿಸ್ಟ್ ಮಾಡ್ಕೊಂಡು ನನ್ನ ಒಂದು ಔಟ್ಪುಟ್ ಏನಿದೆ ಈ ಡಿಪಾರ್ಟ್ಮೆಂಟ್ ನನ್ನ ಪೋಸ್ಟ್ ಅಲ್ಲಿ ಬರೆಯಕ್ ಶುರು ಮಾಡಿದ್ಮೇಲೆ ಏನಾಗುತ್ತೆ, ಓಕೆ ನನಗೊಂದು ಅವೇರ್ನೆಸ್ ಬಂತು, ನಾನು ಹೋಗೋ ಡಿಪಾರ್ಟ್ಮೆಂಟ್ ಯಾವುದು, ಏನೆಲ್ಲ ನನ್ನ ಔಟ್ಪುಟ್ ಬೇಕು ಅದಕ್ಕೆ ಅಂತ ಹೇಳಿ ಆ ಚೆಕ್ ಲಿಸ್ಟ್ ಮಾಡ್ಕೊಳೋದು. ಅದು 2 ಹಂತಗಳು. 3ನೇ ಹಂತ ಬಂದು ಏನಂತ ಹೇಳಿದ್ರೆ, ಎಷ್ಟು ಟೈಮ್ ಕೊಡಬೇಕು ನಾನು ಕಲಿಯೋದಿಕ್ಕೆ, ಕಲ್ತ ಮೇಲೆ ಅದ್ರ ಜೊತೆಗೆ ನಾನು ಒಂದೊಂದೇ ಆ ಒಂದು ಔಟ್ಪುಟ್ ಪಡಿಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ನನಗೆ. ಇಟ್ಸ್ ಪ್ರಿಪ್ರೇಷನ್. ಸೊ ಟೈಮ್ ನಾವು ಕೊಟ್ಟಾಗ ಏನಾಗುತ್ತೆ, ಅದಕ್ಕೆ ಅಲಾಟ್ ಮಾಡಿದಾಗ ಇಟ್ಸ್ ವೆರಿ ಕ್ಲಿಯರ್. ಟೈಮ್ ಅಲಾಟ್ ಮಾಡಿಲ್ಲ ಅಂದಾಗ ಏನಾಗುತ್ತೆ, ಸೊ ತುಂಬಾ ಜನ ನನಗೇನು ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಸತ್ಯ ಅವರೇ ನೀವು 5 ಬಿಸ್ನೆಸ್ನ ನಡೆಸ್ತೀರಾ, ಹೇಗಾಗುತ್ತೆ ನಿಮ್ಗೆ ಅಂತ ಹೇಳ್ಬಿಟ್ಟು. ಸೊ ನಾನು ಹೇಳ್ತೀನಿ, ಟೈಮ್ ಫಾರ್ ಎವ್ರಿಥಿಂಗ್ ಇನ್ ದಟ್ ಟೈಮ್. ಎಲ್ಲದಕ್ಕೂ ಟೈಮ್ ಇದೆ. ಅದಕ್ಕೆ ಆ ಒಂದು ಸಮಯನ ಏನ್ ಮಾಡ್ಬೇಕು, ಅದಕ್ಕೆ ಹಂಚಬೇಕು. ಈ ಸಮಯಕ್ಕೆ ಇಷ್ಟು, ಈ ಕೆಲಸಕ್ಕೆ ಇಷ್ಟು ಟೈಮ್ ಬೇಕಾಗುತ್ತೆ ಅಂತ ಹೇಳಿ ಒಂದು ಅಂದಾಜು ಮಾಡಿ ಅಲ್ಲಿಗೆ ನಾವು ಏನ್ ಮಾಡ್ಬೇಕಾಗತ್ತೆ, ಹಂಚಬೇಕಾಗತ್ತೆ. ಇದು 3ನೇ ಹಂತ. 4ನೇ ಹಂತ ಏನಂತ ಹೇಳಿದ್ರೆ, ಅದಕ್ಕೆ ಬೇಕಾಗಿರೋ ಸಂಪನ್ಮೂಲಗಳೇನು. ಇವಾಗ ಅವರು ಕೇಳಿದಂತ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಏನಂದ್ರೆ, ನಾನು ಹೊಸ ಡಿಪಾರ್ಟ್ಮೆಂಟ್ ಹೋದಾಗ ಅಲ್ಲಿ ನನಗೇನು ರಿಕ್ವೈರ್ಮೆಂಟ್ಸ್ ಏನಿದೆ, ಅದಕ್ಕೆ ರಿಸೋರ್ಸಸ್ ಬೇಕು ನನಗೆ. ಒಂದು ಅಲ್ಲಿ ಒಂದು ಏನಿರೋದು ಟ್ರೈನಿಂಗ್ ಮ್ಯಾನ್ಯುಯಲ್ ಇರ್ಬೋದು. ಸೊ ಇದಕ್ಕೆ ನಾನೇನಪ್ಪ ಹೇಳ್ತೀನಿ ಅಂದ್ರೆ, ಸಾಮಾನ್ಯವಾಗಿ ನಾವು ಹುಟ್ಟುತ್ತಾನೆ ಯಾರೂ ಮೇಧಾವಿಗಳಲ್ಲ. ಹೌದು. ಸೊ ಟ್ರೈನಿಂಗ್ ಅಟೆಂಡ್ ಮಾಡಿ, ಸಂಸ್ಥೆಯಲ್ಲಿ ಟ್ರೈನಿಂಗ್ ಇರ್ಬೋದು, ಅಥವಾ ನೀವೇನಾದ್ರೂ ಹೊರಗಡೆ ವ್ಯಕ್ತಿತ್ವ ವಿಕಸನ ತರಬೇತಿಗಳನ್ನ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸಸ್ನ ಅಟೆಂಡ್ ಮಾಡಿ ನಿಮ್ಮ ರಿಸೋರ್ಸ್ನ ನೀವು ಡೆವಲಪ್ ಮಾಡ್ಕೊಬಹುದು. ಆಮೇಲೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಹಿರಿಯರು ಯಾರಿರ್ತಾರೆ, ಯಾರ ಕಡೆಯಿಂದ ಸಹಾಯ ಪಡಿಬಹುದು ನಾವು. We need support from each and every person. Like business is not a single person show, it is a team show. ಸೊ ಹಾಗೇನೆ ಇವಾಗ ಒಬ್ಬ ಉದ್ಯೋಗಿ ಆಗಿರೋನು ಆತನ ಒಂದು ಸಹೋದ್ಯೋಗಿಗಳ ಜೊತೆ ಏನ್ ಮಾಡ್ಬೇಕಾಗಿರುತ್ತೆ, ಸಹಾಯ ಪಡೆಯೋದು ಇನ್ನೊಂದು ಹಂತ. ಹೌದು. ಈ ಹಂತಗಳ ಬಗ್ಗೆ ಮಾತನಾಡೋಣ, ಕೊಂಚ ವಿರಾಮ, ಆ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ. शराबी पति के जुल्मों से तंग थी बोध गया की बेबी। 4 बच्चों की परवरिश बड़ी चिंता थी। न हाथ में कोई हुनर था, न डिग्री, लेकिन बेहतर भविष्य का सपना देखकर घर से निकली, ई रिक्शा की ट्रेनिंग ली और बिहार की पहली ड्राइवर बनी। जिले की डीएम और राज्य के सीएम ने हौसला बढ़ाया तो दूसरी बेटियां भी इस रास्ते पर बढ़ती चली गईं। ये देश का स्वाभिमान है और हमें इन पर अभिमान है। बेटी बचाओ, बेटी पढ़ाओ। अगर सच्ची लगन है और आपका मेहनत है तो आपको दुनिया का कोई ताकत नहीं रोक सकता है। इस हकीकत को जिंदगी में उतारने वाली ये बसंती है, झारखंड की वो पैरा टीचर जो पिछले 9 सालों से शिक्षा की लौ जला रही है। नवजात की लाचारगी पर लोगों ने जिंदगी खत्म करने की सलाह दी, लेकिन माँ ने किसी की नहीं सुनी। स्कूल भेजा, मैट्रिक पास हुई और उसके बाद बसंती आगे बढ़ती चली गई। टीचर बनी तो सरकार ने हौसला बढ़ाया और देश ने सिर आंखों पर बैठाया। ये देश का स्वाभिमान है और हमें इन पर अभिमान है। बेटी बचाओ, बेटी पढ़ाओ। गंगा जमुनी तहजीब के शहर बनारस की फिजा में अमन और भाईचारे का रस घोलती ये नाज़नीन अंसारी है, जो सांप्रदायिक सौहार्द को बढ़ावा देने में जुटी हैं, तो अल्लाह और राम के नाम पर खड़ी दीवारों को पाटने में भी। बुर्के की मर्यादा के साथ राम की आराधना इस बेटी के साहस की मिसाल है। तो रामचरितमानस का उर्दू में अनुवाद बौद्धिक क्षमता का परिचय। नई पीढ़ी को सींचने में जुटी ये बेटी देश का स्वाभिमान है और हमें इन पर अभिमान है।
बेटी बचाओ बेटी पढ़ाओ। ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮದಲ್ಲಿ ಸಿದ್ಧತೆ ಕುರಿತು ನಾವು ಮಾತನಾಡ್ತಾ ಇದ್ದೀವಿ. ವಿವಿಧ ಹಂತಗಳ ಕುರಿತು ಸತ್ಯನಾರಾಯಣ ಅವ್ರ ಜೊತೆ ಮಾತನಾಡ್ತಾ ಇದ್ದೇವೆ. ಮುಂದಿನ ಒಂದು ಹಂತ, ನಮ್ಮಲ್ಲಿ ಏನೇನು ತಪ್ಪುಗಳಾಗ್ಬೋದು, ಅನರ್ಥಗಳಾಗ್ಬೋದು ಅನ್ನೋದನ್ನ ನಾವು ಮುಂಚೆಯೇ ಗ್ರಹಿಸಿದ್ರೆ ಆ ತಪ್ಪುಗಳಾಗೋದನ್ನ ಕಡಿಮೆ ಮಾಡ್ಬೋದಲ್ವಾ? ನಿಜವಾಗ್ಲು ಏನಾಗುತ್ತೆ, ನಾವು ಒಂದು ಹೊಸ ಡಿಪಾರ್ಟ್ಮೆಂಟ್ ಹೋಗಿದ್ರೆ ಹೇಗಾಗ್ಬೋದು ಅಂತ ಅವ್ರು ಹೇಳ್ತಾ ಇದ್ರು. ನಾವೆಲ್ಲ ತಯಾರಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಏನೇನು ಆಗಬೇಕು ಅಂತ ಬರ್ಕೊಂತೀವಿ, ಆದರೆ ಒಂದು ಪ್ರಶ್ನೆ ಕೇಳ್ಕೊಳಲ್ಲ, ಏನು ತಪ್ಪಾಗ್ಬೋದು, ನನಗೇನು ಗೊತ್ತಿಲ್ಲ, ಅದರಿಂದ ಏನು ತಪ್ಪಾಗ್ಬೋದು ಅಂತ ನಾವು ಮುಂಚಿತವಾಗಿ ಒಂದು ಊಹಿಸ್ಕೊಂಡಾಗ ಒಂದು 2-3 ತಪ್ಪಾಗ್ಬೋದು ಅಂಥೇಳಿ ನಾವು ಬರ್ಕೊಂಡಾಗ ನಾವು ಮಾನಸಿಕವಾಗಿ ರೆಡಿ ಆಗ್ಬಿಟ್ವಿ. ಆ ತಪ್ಪುಗಳು ಏನೇನು ಆಗ್ಬೋದು ಅಂತ ಬರ್ಕೊಳೋದ್ರಿಂದ ಏನಾಗುತ್ತೆ, ನಮಗೆ ಇದು ತಪ್ಪಾದರೆ ಪ್ಲಾನ್ ಬಿ ಏನು, ನೆಕ್ಸ್ಟ್ ಪ್ಲಾನ್ ಏನು, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳ್ಬಿಟ್ಟು ಏನು ಮಾಡ್ಬೋದು, ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಹೋಪ್ ಫಾರ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ವರ್ಸ್ಟ್. ಯಾವಾಗ ನಾವು ವರ್ಸ್ಟ್ ಏನಾಗ್ಬೋದು ಅಂತ ಮೊದಲೇ ಊಹಿಸ್ಕೊಂಡ್ಬಿಡ್ತೀವಿ, ಇಷ್ಟೇ ತಾನೇ ಆಗೋದು ಮ್ಯಾಕ್ಸಿಮಮ್, 1-2 ಸತಿ ತಪ್ಪಾಗ್ಬೋದು, ನಾನು ಕಲಿಬೋದು ಅಂತ ಧೈರ್ಯ ಬರುತ್ತೆ. 1-2 ಸತಿ ನಾನು ಏನಾಗ್ಬೋದು ಬೇರೆಯವ್ರ ಕಡೆಯಿಂದ, ನಿನ್ನ ಪ್ರಿಪರೇಷನ್ ಸರಿಗಿಲ್ಲ ಅಂತ ಅನ್ಸ್ಕೊಬೋದು. ಯಾರು ನಮ್ಗೆ ಬೇರೆ ಇನ್ನೇನು ಮಾಡೋಕ್ಕೆ ಸಾಧ್ಯವಿಲ್ಲ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ, ಆ ವರ್ಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿ ಮೊದಲೇ ಯೋಚನೆ ಮಾಡಿ, ಅವಾಗ ಧೈರ್ಯ ಬಂದ್ಬಿಡುತ್ತೆ. ಮತ್ತೊಂದು ಕರೆ ನೋಡೋಣ. ಉಮೇಶ್ ಅವರು ಸಿದ್ದರಾಂಪುರದಿಂದ ಕರೆ ಮಾಡ್ತಾ ಇದ್ದಾರೆ. ಉಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಉಮೇಶ್. ಸರ್, ಏನಿಲ್ಲ, ಪ್ರತಿಯೊಂದು ಬದುಕಿನ ಒಳಗೆ, ಜೀವನದೊಳಗೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಸಿದ್ಧತೆ ಬೇಕು. ಹೌದು. 2008-9ನೇ ಸಾಲಿನಲ್ಲಿ ಡೈರೆಕ್ಟ್ ಆಗಿ ನಾನು PU ಬೋರ್ಡಿಗೆ ಸರ್ ಉದ್ಯೋಗ ಅರಸೋದಕ್ಕೆ ಅಂತೇಳಿ ಹೋಗಿದ್ದೆ, ಬಯಸಿ ಒಳ್ಳೆ ಸಿದ್ಧತೆ ನಡೆಸಿ ಹೋಗಿದ್ದೆ. ಆದ್ರೆ ಅಲ್ಲಿ ಕೆಲವೊಂದು ವಿಚಾರಕ್ಕೆ ಸಂದರ್ಶನ ಅಂತ ಬಂದಂತ ಸಂದರ್ಭದಲ್ಲಿ ಯಾವ್ದಾವ್ದೋ ಕಾರಣಕ್ಕಾಗಿ ನಮ್ಮನ್ನ ಏನ್ ಮಾಡ್ಬಿಡ್ತಾರೆ, ಫೇಲ್ಯೂರ್ ಮಾಡ್ಬಿಡ್ತಾರೆ ಸರ್. ನಾವು ಬದುಕಿನ ಒಳಗಳಿಗೆ ನಮ್ಮ ಒಂದು ಬದುಕಿಗೆ ಒಂದು ಭದ್ರ ಬುನಾದಿ ಹಾಕೋದಕ್ಕೆ ಒಳ್ಳೆ ಸಿದ್ಧತೆಯನ್ನ ನಡೆಸಿರ್ತೀವಿ. ನಮ್ಮ ಸಿದ್ಧತೆಯನ್ನ ಧ್ವಂಸಗೊಳಿಸುವಂತಹ ಕಾಣದೇ ಇರುವ ಶಕ್ತಿಗಳೇನಿದಾವಲ್ಲ. ಸರಿ ಉಮೇಶ್ ಅವರೇ, ನಾವು ಅಂದ್ಕೊಂಡಿರ್ತೀವಿ ಆತರ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ, ಈಗ ಅದೇನೆ ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ ಉಮೇಶ್, ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ಈಗ ಸತ್ಯ ಅವರು ಒಂದು ಮಾತು ಹೇಳ್ತಾ ಇದ್ರು, ಪ್ಲಾನ್ ಎ ಆಗ್ಲಿಲ್ಲ ಅಂದ್ರೆ ಪ್ಲಾನ್ ಬಿ ಸಿದ್ಧ ಆಗ್ಬೇಕು, ಪ್ಲಾನ್ ಬಿ ಸಿದ್ಧ ಆಗ್ಲಿಲ್ಲ ಅಂದ್ರೆ ಪ್ಲಾನ್ ಸಿ ಸಿದ್ಧ ಆಗ್ಬೇಕು. ಅಂದ್ರೆ ಈ ಪರ್ಯಾಯಗಳು ಅಥವಾ ಆಲ್ಟರ್ನೇಟಿವ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು ಎಷ್ಟು ತುಂಬಾ ಪರಿಣಾಮ ಬೀರುತ್ತಲ್ವಾ? ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗ ನನ್ನ ಹತ್ರ ಪ್ಲಾನ್ ಆಪ್ಷನ್ಸ್ ಇರುತ್ತೆ, ಇದು ಆಗಿಲ್ಲ ಅಂದ್ರೆ ಪ್ಲಾನ್ ಎ ಆಗಿಲ್ಲ, ಪ್ಲಾನ್ ಬಿ ನನಗೆ ಆಗಿಲ್ಲ ಅಂತ ಪ್ಲಾನ್ ಸಿನೂ ಇದ್ದಾಗ ಏನಾಗುತ್ತೆ, ನಾವು ಧೈರ್ಯವಾಗಿ ನಾವು ಹೋಗ್ತೀವಿ. ಇನ್ನೊಂದು ಮಾನಸಿಕವಾಗಿ ಕುಗ್ಗೋದಿಲ್ಲ. ಈಗ ನಾನು ಹೋಗಿದ್ದೆ, ಪ್ರಿಪೇರ್ ಆಗಿ ಆ ಜಾಬ್ ಬೇಕೇ ಬೇಕಂತ ಹೋದೆ, ನನಗೆ ಆರ್ಡರ್ ಬೇಕಂತ ಹೇಳಿ ಒಬ್ಬ ಬಿಸ್ನೆಸ್ ಮ್ಯಾನ್ ಅಥವಾ ಒಬ್ಬ ಸೇಲ್ಸ್ ಪರ್ಸನ್ ಹೋಗಿ ಕೊಟೇಶನ್ ಕೊಡ್ತಾನೆ, ಪ್ರಾಜೆಕ್ಟ್ ರೆಡಿ ಆಗ್ತಾರೆ. ಅದು ಸಿಕ್ಲಿಲ್ಲ ಅಂದ್ರೆ ಅದನ್ನೇ ನಂಬ್ಕೊಂಡಿದ್ದಾಗ ಏನಾಗುತ್ತೆ, ಮಾನಸಿಕವಾಗಿ ಬಿದ್ದೋಗ್ಬಿಡ್ತೀವಿ. ಆಗಿಲ್ಲ, ನನ್ಗೆ ಎಲ್ಲ ಆಗ್ಲೇಬೇಕಂತ ಇಲ್ಲ, ಅದು ಬೇರೆ ಬೇರೆ ಕಾರಣಗಳಿರ್ಬೋದು, ಅದೇನೇ ಕಾರಣ ಕಾಣದಿರೋ ಶಕ್ತಿ ಇರ್ಬೋದು, ಅಥವಾ ನಮ್ಮ ಹಣೆ ಬರಹ ಅಂತ ಏನೋ ಅನ್ಕೊಂಡ್ಲೂಬಹುದು, ಅಥವಾ ನಂಗೆ ಟೈಮ್ ಸರಿಗಿಲ್ಲ ಅನ್ಕೋಬಹುದು. ಬಟ್ ನನ್ನ ಹತ್ರ ಏನಿದೆ ಅಂದ್ರೆ ಆಪ್ಷನ್ಸ್ ಇದೆ, ಐ ಕ್ಯಾನ್ ಎಕ್ಸಿಕ್ಯೂಟ್ ಡಿಫ್ರೆಂಟ್. ಇದಲ್ದಿದ್ರೆ ಇನ್ನೊಂದಿದೆ, ಇನ್ನು ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಎಷ್ಟೊಂದು ಜನ ಉದ್ಧಾರ ಆಗಿರೋದು ಅದು ಎಷ್ಟೋ ಸರಿ ಅವ್ರಿಗೆ ಬೇಕಾಗಿದ್ದು ಸಿಗದೆ ಇದ್ದಾಗ್ಲೇನೆ, ಎಡೆ ಬಿಡದ ಪ್ರಯತ್ನ ಮಾಡಿದಾಗ, ನಿರಂತರ ಪ್ರಯತ್ನ. ರಾಘವಾಂಕ ಒಂದು ಮಾತು ಹೇಳ್ತಾರೆ, ನಡೆವರೆಡಹುವರಲ್ಲದೆ ಕುಳಿತವರೆಡಹುವರೇ ಅಂತ. ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ರೆ ತಾನೇ ಎಡೋಕ್ ಸಾಧ್ಯ ಇರೋದು, ಕುಳಿತಿದ್ರೆ ಎಲ್ಲಿ ಎಡುತ್ತೀವಿ ಅಂತ. ಶಿಪ್ಸ್ ಆರ್ ಸೇಫರ್ ಅಟ್ ಹಾರ್ಬರ್ ಬಟ್ ದೇ ಆರ್ ನಾಟ್ ಮೇಡ್ ಫಾರ್ ಇಟ್ ಅಂತಾನೂ ಕೂಡ ಒಂದು ಮಾತಿದೆ. ಅಂದ್ರೆ ಹಡಗುಗಳು ಬಂದರಿನಲ್ಲಿದ್ದರೆ ಸುರಕ್ಷಿತ, ಆದರೆ ಹಡಗುಗಳನ್ನ ನಿರ್ಮಿಸಿರೋದು ಬಂದರಲ್ಲಿ ಕಟ್ಟಾಕೋಕಲ್ಲ ಅಲ್ವೇ? ನಾವು ನಿರಂತರವಾದ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾ ಇರಬೇಕು. ಅಂದ್ರೆ ಏನು ನಾವು ತಯಾರಿ ಮಾಡಿರ್ತೀವಲ್ಲ, ಅದನ್ನ ಅವಾಗ ಅವಲೋಕನ ಮಾಡೋದು, ಪುನರವಲೋಕನ ಮಾಡೋದು ತುಂಬಾ ಮುಖ್ಯ ಆಗ್ತದಲ್ವಾ? ಈಗ ನಾವು ಈ ಯಶಸ್ಸಿನ ನಮ್ಮ ಒಂದು ತಯಾರಿಯ ಹಂತಗಳಲ್ಲಿ ಪುನರವಲೋಕನ ಅಂತ ಹೇಳಿದ್ರೆ, ನಾವು ಏನೆಲ್ಲ ಆಗ್ಬೇಕು ಅಂತ ಬರ್ಕೊಂಡ್ಮೇಲೆ ಅದನ್ನ ನಾವು ನೆಕ್ಸ್ಟ್ ಮಾಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ನಮ್ಮ ಪ್ರಿಪ್ರೇಷನ್ ಸರಿಗಿದ್ಯಾ ಅಂತ ನಾವು ಕ್ರಾಸ್ ಚೆಕ್ ಮಾಡ್ಕೊಳೋದು. ಯಾವಾಗ ನಮ್ಮ ಪ್ರಿಪ್ರೇಷನ್ ನಾವು ಸರಿಗಿದ್ಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಂತೀವಿ, ಅದೊಂಥರ ಒಳಗಡೆಯಿಂದ ಎಷ್ಟು ರಿಲೀಫ್ ಇರುತ್ತೆ, ಎಷ್ಟು ಕಾನ್ಫಿಡೆಂಟ್ ಇರುತ್ತೆ ಅಂತ ಹೇಳಿದ್ರೆ, ಎಂತಹ ಡಿಪಾರ್ಟ್ಮೆಂಟ್ ನಾವು ಹೊಸ ಹಾಕಿದ್ರು ಅದೊಂದು ಎಕ್ಸ್ಪೀರಿಯನ್ಷಿಯಲ್ ಜರ್ನಿ ಆಗಿರುತ್ತೆ ನಮಗೆ. ಇದು ನನ್ನ ದಿನನಿತ್ಯದಲ್ಲಿ ನಾನು ಬಳಸತಕ್ಕಂತಹ ಒಂದು ಯಶಸ್ಸಿನ ಒಂದು ತಯಾರಿಯ ಹಂತಗಳು. ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ವರ್ಷಕ್ಕೆ ಬೇಕಾಗಿರತಕ್ಕಂಥ ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಜನವರಿನಲ್ಲೇ ಕೂತ್ಕೊಂಡು
ಒಂದೊಂದೇ ಒಂದು ಜೀವನದ ಭಾಗಗಳಲ್ಲಿ ಬಿಸ್ನೆಸ್ ಅಲ್ಲಿ ಬರ್ಕೊಂಡ್ಬಿಡ್ತೀನಿ ಒಂದು 10 ಅಂದ್ರೆ ಓವರ್ ವ್ಯೂ ನಿಮ್ಮ ಕಣ್ಣು ಮುಂದೆ ನೀವೇನ್ ಮಾಡ್ಬೇಕು ಅಂತ ಇದ್ದೀರಿ ಅದೆಲ್ಲವೂ ಒಂದು ಕಲ್ಪನೆ ಅಲ್ಲಿ ಬಂದ್ಬಿಡುತ್ತೆ, ಅಲ್ಲಿ ಬರೆದು ಬಿಡ್ತೀರಿ, ಅದೇ ತರ ಮಾಡಕ್ ಪ್ರಯತ್ನ ಪಡ್ತೀರಿ. ಒಂದು ಕರೆ ನೋಡೋಣ. ಮೈಸೂರಿನಿಂದ ದೇನಾಜಿ ಸಿಂಧೆ ಅವರು ಕರೆ ಮಾಡ್ತಾ ಇದ್ದಾರೆ. ದೇನಾಜಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಸರ್. ನನ್ನ ಪ್ರಶ್ನೆ ಇದು ಇದೆ, ಏನಂದ್ರೆ ಈ ಪ್ರಿಪರೇಷನ್ ಅನ್ನೋದು ಒಂದು ಪರ್ಸನ್ ಮಾಡಿದ್ರೆ ಆಗಲ್ಲ. ಇದು ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳಿ, ಮುಂದುವರಿಸಿ. ಸೊ ಮನೆಯಲ್ಲಿ ಈ ಯಜಮಾನ ಒಬ್ಬರೇ ಮಾಡಿದ್ರೆ ಆಗಲ್ಲ, ಮನೆಯವರೆಲ್ಲ ಸಪೋರ್ಟ್ ಬೇಕು. ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಪ್ರಿಪರೇಷನ್ ಆಗ್ಲಿ ಅಥವಾ ಈಗ ಮಕ್ಕಳದು ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಏನಾದ್ರು ಸ್ಕೂಲ್ಗೋಸ್ಕರ ಬರೀ ಅಮ್ಮ ಅಪ್ಪ ಎಲ್ಲ ಸಪೋರ್ಟ್ ಮಾಡಿಕೊಟ್ರೆ ಆಗಲ್ಲ ಪ್ರತಿಯೊಂದನ್ನು. ಮಕ್ಕಳು ಇದು ಇರ್ಬೇಕು ಅವ್ರಿಗೆ, ಅಂದ್ರೆ ಪ್ರಿಪರೇಷನ್ ಮಾಡ್ಕೋಬೇಕು ಈ ತರ ಅಂತ ನನಗೆ ಅನಿಸ್ತಾ ಇದೆ. ಅದು ಯಾರೋ ನಂಜನಗೂಡಿನಿಂದ ಒಬ್ರು ಏನೋ ಹೇಳಿದ್ರು, ಅಂದ್ರೆ ಪ್ರಿಪರೇಷನ್ ಬೇಕಾಗಿಲ್ಲ. ಗೊತ್ತಾಯ್ತು ದೇನಾಜಿ ಅವರೇ, ತಮ್ಮ ಪ್ರಶ್ನೆ ಅರ್ಥ ಆಗಿದೆ. ಅಂದ್ರೆ ಅವ್ರು ಯಾರೋ ಹೇಳಿದ್ರು, ಬಟ್ ಆತರ ಇಲ್ಲ, ಎಲ್ಲರೂ ಪ್ರಯತ್ನ ಪಡಬೇಕು. ನಾವಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲವರು ಮಾಡ್ಬೇಕು ಅಂತ. ಇದು ಹೇಗೆ ಅಂದ್ರೆ, ಕಲಿಕೆ ಹೇಗಾಗತ್ತೆ ಅಂದ್ರೆ, ಪೋಷಕರು ಮಾಡೋದನ್ನ ನೋಡ್ಬಿಟ್ಟು ಮಕ್ಕಳು ಕಲಿತಾ ಹೋಗ್ತಾ ಇರ್ತಾರೆ. ನಾವು ಮಾಡೋದನ್ನ ಕಲಿತಾ ಇದ್ರೆ, ನೀವೀಗ ಯಜಮಾನರಾಗಿದ್ರೆ, ಆ ಕಂಪನಿಯ ಓನರ್ ಆಗಿದ್ರೆ, ಅಲ್ಲಿರೋ ಕೆಲಸಗಾರರೆಲ್ಲ ಅದನ್ನ ಕಾಪಿ ಮಾಡ್ತಾರೆ. ಸೊ ನಾವು ಒಂಥರ ಕಲಿಕೆ ನಮ್ಮಿಂದನೇ ಆರಂಭ ಆಗ್ಬೇಕಾಗತ್ತೆ, ಅದು ಹರಡತ್ತೆ. ಏನಂತೀರಿ? ಈ ಆಟಿಟ್ಯೂಡ್, ಮನೋಭಾವನೆ ಮತ್ತೆ ಹವ್ಯಾಸಗಳಿದೆಯಲ್ಲ, ಇಟ್ ಗೆಟ್ ರಬ್ಡ್. ಈ ತಯಾರಿ ಅನ್ನೋದು ಒಂದು ನಮ್ಮ ಹವ್ಯಾಸ ಆಗಿರೋಂಗೆ ಶುಡ್ ಬಿಕಮ್ ಎ ಒನ್ ಮೋರ್ ಪಾರ್ಟ್ ಆಫ್ ಅವರ್ ನ್ಯಾಚುರಲ್ ಪಾರ್ಟ್ ಆಫ್ ಅವರ್ ಎಕ್ಸ್ಟೆನ್ಷನ್. ಸೊ ಏನಾಗುತ್ತೆ, ನಾವು ಪ್ರಿಪೇರ್ ಆಗೋದು ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಬೆಳಗ್ಗೆ ಬಂದಾಗ ಯಾವ ರೀತಿ ನಾವು ಬಿಹೇವ್ ಮಾಡ್ತೀವಿ, ಮನೆಯಲ್ಲಿ ನಾವು ಯಾವ ರೀತಿ ವರ್ತಿಸ್ತೀವಿ ಎಲ್ಲರ ಜೊತೆ, ಒಬ್ಬ ಹಿರಿಯರಾಗಿರೋರು, ಅದು ಎಲ್ಲರೂ ನೋಡ್ತಾ ಏನಾಗುತ್ತೆ, ಆ ಆಟಿಟ್ಯೂಡ್ ಗೆಟ್ ಕಾಪಿ, ರಬ್ಡ್. ಕರೆಕ್ಟ್, ರೈಟ್? ಆಟಿಟ್ಯೂಡ್ ಈಸ್ ಎ ಕಂಟೇಂಜಿಯಸ್ ಅಂತ ಹೇಳ್ತಾರೆ. ಸೊ ನಾವು ಟೀಮ್ ವರ್ಕ್ ಅಂದ್ರೆ ಫ್ಯಾಮಿಲಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ನಾವ್ ಎಷ್ಟು ತಯಾರಾಗಿರ್ತೀವಿ, ಬೇರೆಯವರು ಹಾಗೆ ತಯಾರಾಗ್ತಾರೆ ಅಂತ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಎ ಬ್ಯೂಟಿಫುಲ್ ಜರ್ನಿ. ಸಿಂಪಲ್ ಎಕ್ಸಾಂಪಲ್, ಮನೆಯಲ್ಲಿ ನಮ್ಮ ಮನೇಲಿ ನಾವೇನ್ ಮಾಡ್ತೀವಿ, ಸಂಡೇ ನೈಟ್ ಕೂತ್ಕೊಂಡು ಒಂದು ವಾರಕ್ಕೆ ಬೇಕಾಗಿರತಕ್ಕಂಥ ಪ್ರಿಪರೇಷನ್ ಮಾಡ್ಕೊಂಡ್ಬಿಡ್ತೀವಿ. ಸೊ ನನ್ನ ಮಗಳು ಏನ್ ಮಾಡ್ತಾಳೆ, 3 ದಿನದ ಒಂದು ಯೂನಿಫಾರ್ಮ್ ನ ಫಸ್ಟ್ ಐರನ್ ಮಾಡಿ ಇಟ್ಕೊಂಡ್ಬಿಡ್ತಾಳೆ. ಅಪ್ಪ ಇದು ಬೇಕು ಇದು ಐರನ್ ಮಾಡಿ ಪುಸ್ತಕ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಅಟ್ ಹೋಮ್. ದೇರ್ ಇಸ್ ನೋ ಸ್ಟ್ರೆಸ್ ಇನ್ ದ ಫ್ಯಾಮಿಲಿ. ಹಾಗೆ ಬಿಸ್ನೆಸ್ ಅಲ್ಲೂ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಂಸ್ಥೆ ಒಡೆಯರಾಗಿರೋರು ಅವರು ಒಂದು ಹಿಂದಿನ ದಿನಾನೇ ಒಂದು ಲಿಸ್ಟ್ ಮಾಡಿ, ಇಷ್ಟು ಕೆಲಸ ನನ್ನ ಕಡೆಯಿಂದ ಇದೆ, ನಿಮ್ ಕಡೆಯಿಂದ ಏನೇನಂತ ಎಲ್ಲರಿಗೂ ಪ್ರಿಪೇರ್ ಮಾಡತಕ್ಕಂಥ ಹವ್ಯಾಸ ಬೆಳೆಸ್ಬಿಟ್ರೆ, ಇಟ್ಸ್ ಎ ಹಾಬಿ. ಬೆಳೆಸಿದಾಗ ಏನಾಗುತ್ತೆ, as he said, absolutely it's a teamwork. Initially someone has a topper has to start it. ಆರಂಭ ಆಗಬೇಕು. ಮತ್ತೆ ಇನ್ನೊಂದು ಕರೆ ನೋಡೋಣ. ಮೈಸೂರಿನಿಂದ ಉಷಾ ಕರೆ ಮಾಡ್ತಾ ಇದ್ದಾರೆ. ಉಷಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇಬ್ರಿಗೂ ಪ್ರತಿಯೊಬ್ಬ ಮನುಷ್ಯನ ಜಾಣ ಇರ್ಲಿ ಪೆದ್ದ ಇರ್ಲಿ ಪ್ಲಾನ್ ಎಲ್ಲ ತುಂಬಾ ಚೆನ್ನಾಗಿ ಹಾಕೋತಾನೆ. ಆ ಸಂದರ್ಭ ಬಂದಾಗ ಖಂಡಿತ ಹೆದರ್ಕೊಂಡು ನೀರಾಗ್ತಾನೆ. ಈ ತರ ನಾವು ಪ್ಲಾನ್ ಹಾಕೊಂಡ್ರು ಸಂದರ್ಭ ಬಂದ್ರು ಎದುರಿಸುವಂತ ಶಕ್ತಿ ನಾವ್ ಏನ್ ಮಾಡ್ಬೇಕು? ಇದು ಬ್ರಹ್ಮಲಿಖಿತ ಅನ್ಕೊಂಡು ನಾವು ಸುಮ್ಮನಾಗ್ಬೇಕಾ ಅಥವಾ ಅದಕ್ಕೂ ಹೋರಾಡೋದು ಹೇಗೆ? ನಾವು ಯಾವ್ದು ಬ್ರಹ್ಮಲಿಖಿತ ಅವೇನು ಅನ್ಕೋಬಾರದು, ನಮ್ಮನ್ನ ನಾವು ನಂಬಬೇಕು. ಯಾಕೆಂದ್ರೆ ನಾವು ಯಶಸ್ವಿ ವ್ಯಕ್ತಿಗಳನ್ನ ಗಮನಿಸಿದಾಗ, ಅವರ ಜೀವನ ಚರಿತ್ರೆಗಳನ್ನ ಓದಿದಾಗ ನಾವು ಗಮನಿಸೋದೇನು ಅಂದ್ರೆ, ಅವ್ರು ಯಾರು ದೇವ್ರನ್ನ ನಂಬ್ಕೊಂಡು ಕೂರ್ಲಿಲ್ಲ, ಅವ್ರನ್ನ ನಂಬ್ಕೊಂಡ್ರು. ನಾವು ಪ್ರಯತ್ನ ಪಟ್ರೆ ಆಗತ್ತೆ ಅಂತ ಭಾವಿಸಿದ್ರು. ಏನಂತೀರಿ? ನಿಜವಾಗ್ಲು ಈಗ ನಮ್ಮ ಪ್ರಿಪ್ರೇಷನ್ ಏನಾಗಿರುತ್ತೆ, ಆ ಪ್ರಿಪ್ರೇಷನ್ ಇಂದ ನಮಗೆ ಔಟ್ಪುಟ್ ನಮ್ಮ ಕೈಲಿಲ್ಲ. ಒಂದಂತೂ ಗ್ಯಾರಂಟಿ, ಹೌದು, ಗಾಡ್ ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅಂತ ಒಂದು ಹೇಳಿಕೆ ಇದೆ. ಅದು ನಮ್ಮ ಕೈಲೇನಿದೆ, ತಯಾರಿ. ನಾವು ಎಷ್ಟು ತಯಾರಾಗಿರ್ಬೇಕು ಅಂತ ಹೇಳಿದ್ರೆ ಅದು ರಿಸಲ್ಟ್ ಬರಲೇಬೇಕು. ಬಟ್ ಕೆಲವು ಕಡೆ ಏನಿರುತ್ತೆ ಅಂತ ಹೇಳಿದ್ರೆ ನಾವು ಡಿಫೈನ್ ಮಾಡೋಕ್ಕಾಗಲ್ಲ, ಔಟ್ಪುಟ್ ಹಿಂಗೆ ಬರುತ್ತೆ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಭಗವದ್ಗೀತೆ ಒಂದು ಎಕ್ಸಾಂಪಲ್ ತೊಗೊಬೋದು. ಕರ್ಮಣ್ಯವಾಧಿಕಾರಸ್ಥೆ ಅಂದ್ರೆ ಕೆಲಸ ಮಾಡೋದು ನಿನ್ನ ಕೈಲಿದೆ, ಅದು ನೀನು ಮಾಡು. ರಿಸಲ್ಟ್ ನಾನೇನು ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅದು ಕೊಡ್ತೀನಿ, ಅದು ನನಗೆ ಗೊತ್ತು ಅಂತ ಹೇಳ್ತಾರೆ. ಸೊ ಯು ಗೆಟ್ ಪ್ರಿಪೇರ್ಡ್. ಪ್ರಿಪೇರ್ ಮಾಡ್ಕೊಂಡು ಪ್ರಯತ್ನ ಮಾಡಿ ಅಲ್ಲೆಲ್ಲೋ ಒಂದು ಸಣ್ಣ ಪುಟ್ಟ ಸೋಲ್ ಆದ್ರೂ ನಾವು ಅದಕ್ಕೆ ಅಂಜಬಾರ್ದು ಅಷ್ಟೇ. ಯಾಕಂದ್ರೆ ದೊಡ್ಡ ಯಶಸ್ಸು ಸಿಗಕ್ಕೆ ಇನ್ನೊಂದು ಅದಿರುತ್ತೆ ಅಂತ ಅನ್ಬೋದು. ಅಬ್ರಹಾಂ ಲಿಂಕನ್ ನ ಒಂದು ಮಾತು ನನ್ನ ತುಂಬಾ ಕಾಡ್ತಾ ಇರುತ್ತೆ ಸತ್ಯನಾರಾಯಣ ಅವರೇ. ಏನಂದ್ರೆ, ಇಫ್ ಐ ಹ್ಯಾಡ್ 6 hours ಟು ಚಾಪ್ ಡೌನ್ ಎ ಟ್ರೀ, ಐ ವುಡ್ ಸ್ಪೆಂಡ್ ದ ಫಸ್ಟ್ 4 hours ಶಾರ್ಪನಿಂಗ್ ದ ಆಕ್ಸ್. ನನಗೆ 6 ಗಂಟೆ ಏನಾದರೂ ಮರ ಕತ್ತರಿಸ್ಲಿಕ್ಕೆ ಬೇಕಂದ್ರೆ 4 ಗಂಟೆ ನಾನು ಅದನ್ನ ತುಂಬಾ ಚೂಪು ಮಾಡೋದಕ್ಕೆ ನಾನು ಅದಕ್ಕೆ ಕಡೆ ಗಮನ ಕೊಡ್ತೇನೆ ಅಂತ.
ಇದು ಮಾರ್ಮಿಕವಾಗಿ ಹೇಳಿರೋ ಮಾತಿದು. ಅಂದ್ರೆ ನಾವು ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀವಿ ದಿನನಿತ್ಯದಲ್ಲಿ ಅಂತ ಹೇಳಿದ್ರೆ ಡೂಯಿಂಗ್ 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 ಒನ್ಲಿ ಮಾಡ್ತಾ ಇರ್ತೀವಿ ಅಷ್ಟೇ ಹೊರತು ನಾವು ಒಂದು ತಯಾರು ಮಾಡ್ಕೊಳ್ಲಿಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆ, ಅದಕ್ಕೆ ಎಷ್ಟು ಸಮಯ ಕೊಡ್ಬೇಕಂತ ಯೋಚನೆ ಮಾಡೋದೇ ಇಲ್ಲ. ಇವ್ರು ನೋಡಿ, ಈ ಮಹಾನ್ ಭಾವ ಏನ್ ಹೇಳಿದ್ದಾರೆ ಅಂದ್ರೆ, ನನಗೊಂದು 6 ಗಂಟೆಗಳಿಗೆ ಸಿಕ್ಕಿದ್ರೆ ಒಂದು ಮರ ಕಡಿಲಿಕ್ಕೆ 4 ಗಂಟೆ ನಾನು ಅದಕ್ಕೆ ಏನ್ ಮಾಡ್ತೀನಿ, ನನ್ನ ಒಂದು ಆಯುಧನ ಶಾರ್ಪ್ ಮಾಡ್ಲಿಕ್ಕೆ ಉಪಯೋಗಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಎಷ್ಟು ಆಯುಧ ಶಾರ್ಪ್ ಆಗಿರುತ್ತೆ, ನನ್ನ ಒಂದು ಎಕ್ಸಿಕ್ಯೂಷನ್ ಇದೆಯಲ್ಲ ಅಷ್ಟು ಈಸಿ ಮತ್ತೆ ಫಾಸ್ಟ್ ಆಗುತ್ತೆ ಅಂತ ಅವ್ರು ಚೆನ್ನಾಗಿ ತುಂಬಾ ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕರೆ ನೋಡೋಣ. ಕಲಬುರಗಿಯಿಂದ ಬಸವರಾಜ್ ಕರೆ ಮಾಡ್ತಾ ಇದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ. ಬಸವರಾಜ್ ಅವರೇ ಹಲೋ, ಮಾತಾಡಿ. ನಮಸ್ಕಾರ ಬಸವರಾಜ್. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಬಸವರಾಜ್. ಸರ್, ಸೇಡಂ ತಾಲೂಕಾ ಮಾಧವರಿಂದ ಮಾತಾಡೋದು ನಾವು, ಗುಲ್ಬರ್ಗ ಜಿಲ್ಲೆ. ಹೇಳ್ರಿ ಸರ್. ನಮ್ದು ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಶ್ರೀ ಇಂಗುಲಾಂಬಿಕಾ ಇಂದ ವರ್ಕ್ ಮಾಡ್ತಾ ಇದ್ದೀವಿ. ನಮ್ದೇ ಆದ ಸಂಸ್ಥೆ ಇದೆ. ಇವಾಗ ಸಾಮಾನ್ಯವಾಗಿ ಬೆಂಗಳೂರು ನಗರದಲ್ಲಿ ತಾಂತ್ರಿಕ ಬದುಕು ಸರ್. ಬೆಳಗ್ಗೆ ಮಾರ್ನಿಂಗ್ 4:45 ಎಲ್ಲ ಕಂಪನಿಯಲ್ಲಿ, ಗವರ್ಮೆಂಟ್ಸ್ ಅಲ್ಲಿ ಎಲ್ಲಾ ರೀತಿಯಿಂದ ಅಚ್ಚುಕಟ್ಟಾಗಿ ದುಡಿಮೆ ಮಾಡ್ತಾರೆ. ನಮ್ಮ ಗ್ರಾಮೀಣ ಜನರು ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿ ಅಲಸತನ ತೋರಿಸ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಯಾಕಂದ್ರೆ ಅವ್ರು ಪೂರ್ವಭಾವಿಯಾಗಿ ಯಾವ ರೀತಿ ತಯಾರಿರ್ಬೇಕು ಮಾನಸಿಕವಾಗಿ, ದೈಹಿಕವಾಗಿ. ಇವ್ರು ಹೆಚ್ಚಿಗೆ ಕೆಲಸ ಮಾಡಿದ್ರು ಇನ್ನೂ ಸ್ವಲ್ಪ ಪ್ರಗತಿ ಹೊಂದಬಹುದೇನೋ ಅನಿಸ್ತದೆ. ಗ್ರಾಮೀಣ ಜನತೆಗೆ ನೀವು ಯಾವ ರೀತಿ ತಯಾರಿ ಆಗ್ಬೇಕು ಅನ್ನೋದು ಸ್ವಲ್ಪ ಮಾರ್ಗದರ್ಶನ. ಬಸವರಾಜು ಅವರೇ, ತಮ್ಮ ಒಂದು ಅಬ್ಸರ್ವೇಷನ್ ಏನಿದೆಯಲ್ಲ, ಅವಲೋಕನ ತುಂಬಾನೇ ಸರಿ ಇದೆ. ಇಲ್ಲಿ ನಗರದ ಜೀವನದಲ್ಲಿ ಯಾಂತ್ರಿಕ ಬದುಕಾಗಿರೋದ್ರಿಂದ ಒಂದು ಟೈಮ್ಗೆ ಹೇಳೋದು, ಸರಿಯಾದ ಟೈಮ್ಗೆ ಆಫೀಸ್ಗೆ ಹೋಗೋದು, ಮತ್ತೆ ಬರೋದು, ವೀಕೆಂಡ್ಗೂ ಮುಂಚೆನೆ ಏನೋ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿರೋದು, ಇದೆಲ್ಲ ಆಗುತ್ತೆ. ಗ್ರಾಮೀಣ ಭಾಗದವ್ರನ್ನು ಕೂಡ ಗಮನ ಕೊಡಬೇಕು ಅನ್ನುವಂತಹ ತುಂಬಾ ಕಳಕಳಿಯಾದಂತಹ ಮಾತನ್ನ ತಾವು ಹೇಳಿದ್ದೀರಿ. ಇದನ್ನ ಗ್ರಾಮೀಣ ಭಾಗದಲ್ಲೇ ಹೆಚ್ಚು ನೋಡ್ತಾ ಇರುವಂತಹ ವೀಕ್ಷಕರು ಈ ಮಾತನ್ನ ಅರ್ಥ ಮಾಡಿಕೊಂಡು ಈ ಸಿದ್ಧತೆ ಇಷ್ಟೊಂದು ಚೆನ್ನಾಗಿರ್ಬೋದಾದ್ರೆ, ನಾನು ಉಳುಮೆ ಮಾಡೋದ್ರಲ್ಲಾಗ್ಲಿ ಅಥವಾ ಇನ್ನೊಂದು ಕೆಲಸ ಮಾಡೋದಾಗ್ಲಿ, ಯಾರ್ದೋ ಮನೆಗೆ ಹೋಗ್ಬೇಕು, ಗೃಹಪ್ರವೇಶಕ್ಕೆ ಹೋಗ್ಬೇಕು, ಮದುವೆಗೆ ಹೋಗ್ಬೇಕು, ಅದನ್ನ ಸರಿಯಾಗಿ ಯೋಜನೆ ಮಾಡ್ಕೊಳ್ಳೋದ್ರಾಗ್ಲಿ, ಅವಾಗ ಅಯ್ಯೋ ನಾನು ಇನ್ವಿಟೇಷನ್ ಕೊಟ್ಟಿದ್ರೆ ಮರ್ತೇ ಬಿಟ್ರಿ ಅನ್ನೋದೆಲ್ಲ ತಪ್ಪುತ್ತೆ ಅಲ್ವಾ? ಏನಂತೀರಿ ಸತ್ಯನಾರಾಯಣ? ನಿಜ ಸರ್, ಮನುಷ್ಯ ಎಲ್ಲಿದ್ರು ಮನುಷ್ಯನೇ. ನಗರದಲ್ಲಿ ಹಳ್ಳಿಯಲ್ಲಿ ಆದ್ರೂ ಇರ್ಲಿ, ಎಲ್ಲೇ ಇದ್ರೂ ತಯಾರಿ ಅನ್ನೋದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಅದು ಯುವಕರಿಂದ ಹಿಡಿದು ಮುದುಕನಾಗಿರೋವರೆಗೂ ಕೂಡ ಬೇಕಾಗಿರುತ್ತೆ. ಸೊ ಹೌದು, ಟೈಮ್ ಕೊಡಿ, ಕೂತ್ಕೊಳ್ಳಿ, ಯೋಚನೆ ಮಾಡಿ ನಾನೇನ್ ಮಾಡ್ಬೋದು ಅಂತ ಯೋಚನೆ ಮಾಡಕ್ ಶುರು ಮಾಡಿದಾಗ ಇರತಕ್ಕಂತ ಆ ಒಂದು ಗ್ರಾಮೀಣ ಭಾಗದಲ್ಲಿ ಏನೇನೆಲ್ಲ ಮಾಡ್ಬೋದು, ಆ ಅವಕಾಶಗಳನ್ನ ಸದುಪಯೋಗಪಡಿಸ್ಕೊಂಡು ಅವರು ಅಭಿವೃದ್ಧಿ ಹೊಂದಬಹುದು. ಖಂಡಿತ. ಬಳ್ಳಾರಿಯಿಂದ ಮತ್ತೊಂದು ಕರೆ ಇದೆ. ವೆಂಕಟೇಶ್ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ವೆಂಕಟೇಶ್. ವೆಂಕಟೇಶ್ ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ಮಾತಾಡಿ, ಪ್ರಶ್ನೆ ಕೇಳಿ ವೆಂಕಟೇಶ್. ಕೇಳಿ, ಪ್ರಶ್ನೆ ಕೇಳಿ ಸರ್. ಪದೇ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ, ಬಟ್ ಭಯ ಇಲ್ಲ. ಬಟ್ ಎಕ್ಸಾಮ್ ನಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಬರ್ತಾ ಇಲ್ಲ ನೋಡಿ ಸರ್, ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಫೇಸ್ ಮಾಡಿದ್ರೆ. ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ, ಸಿದ್ಧತೆ ಮಾಡ್ತಾ ಇದ್ದೀನಿ ಆದ್ರೆ ಅಲ್ಲೆಲ್ಲೋ ಪರ್ಸೆಂಟೇಜ್ ಬರ್ತಾ ಇಲ್ಲ. ಹಾಗಾದ್ರೆ ಸಿದ್ಧತೆನಲ್ಲಿ ಏನಾದ್ರೂ ದೋಷ ಇದೆಯಾ, ಅಥವಾ ನಾನು ಓದ್ತಾ ಇರೋದ್ರಲ್ಲಿ ಏನಾದ್ರು ದೋಷ ಇದೆಯಾ? ಆದ್ಯತೆ ಮಾಡ್ಕೊಳ್ಳೋದು ಕೂಡ ಮುಖ್ಯ ಆಗಿರುತ್ತೆ. ನಾವು ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ 25 ಮಾರ್ಕ್ಸ್ ಇರೋದಕ್ಕೆ ನಾನು ಕಡಿಮೆ ಸಿದ್ಧತೆ ಮಾಡ್ಕೊಂಡು 5 ಮಾರ್ಕ್ಸ್ ಇರೋದಕ್ಕೆ ಜಾಸ್ತಿ ಸಿದ್ಧತೆ ಮಾಡ್ಕೊಳ್ಳೋರ್ನು ಗಮನಿಸ್ತೇವೆ. ನಿಜವಾಗ್ಲು ಒಂದು ನಮ್ಗೆ ಏನಿಲ್ಲಿ ಇವರು ಒಂದು ಪರ್ಟಿಕ್ಯುಲರ್ ಒಂದು ಹೇಳಬೇಕಂದ್ರೆ ಇವರು ಹೈಯರ್ ಎಕ್ಸಾಮ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ವಿ ನೀಡ್ ಎ ಸಪೋರ್ಟ್ ದೇರ್. ದೇ ಶುಡ್ ಹ್ಯಾವ್ ಒನ್ ಕೋಚ್, ಸೊ ಮಡಿ ಕ್ಯಾನ್ ಚೆಕ್ ದೇರ್. ತರಬೇತಿ ಸಂಸ್ಥೆಗಳಿದೆ, ತುಂಬಾ ಇದೆ. ಸೊ ಅವಾಗ ಅವ್ರು ಪುಷ್ ಮಾಡೋ ಚಾನ್ಸಸ್ ಇರುತ್ತೆ, ಅವರ ಒಂದು ಫೀಡ್ಬ್ಯಾಕ್ ಕೊಡೋ ಚಾನ್ಸಸ್ ಇರುತ್ತೆ. ನಮಗೆ ನಮ್ಮ ಮೇಲೆ ನಮ್ಮ ಬೆನ್ನು ತಿರುಗಿ ನೋಡಕ್ ಆಗೋದಿಲ್ಲ. ಸೊ ಯಾವಾಗ ನಾವು ಒಂದು ನಮಗೆ ಆದಂತ ಒಂದು ಕೋಚ್ ಆಗ್ಲಿ ಅಥವಾ ಒಂದು ಸಹಾಯ, ಒಂದು ಮಾರ್ಗದರ್ಶಿಗಳನ್ನ ನಾವು ಒಂದು ಸಹಾಯ ಪಡ್ಕೊಂಡಾಗ ನಮ್ಮ ಮಾರ್ಕ್ಸ್ ಇನ್ನೂ ಜಾಸ್ತಿ ಆಗೋಕ್ಕೆ ಸಹಾಯ. ಇವಾಗ ಎಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳು ಅದರ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾರೆ. ಆ ಕೋರ್ಸ್ಗೆ ಹೋಗ್ಬೇಕು, ಕೋರ್ಸ್ಗೆ ಹೋಗೋದಲ್ದೇ ನಮ್ಮ ವೈಯಕ್ತಿಕ ಶ್ರಮವನ್ನ ಹೆಚ್ಚು ಮಾಡಿದಾಗ ಅದು ಸಾಧ್ಯ ಆಗುತ್ತೆ. ಈಗ ಒಟ್ಟಾರೆ ನಮ್ಮ ಜೀವನದ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾದ್ರೆ ಹೇಗೆ ಮಾಡ್ಕೋಬೇಕು? ಜೀವನದ ಸಿದ್ಧತೆಯನ್ನು ಮಾಡ್ಕೊಬೇಕು. ಈಗ ನಾವು ಇಷ್ಟೊತ್ತೆಲ್ಲ ಮಾತಾಡಿದ್ದು ದಿನನಿತ್ಯದ್ದು, ವ್ಯವಹಾರದ್ದು, ಒಂದು ಸ್ವಲ್ಪ ಕೂತ್ಕೊಂಡು ನಮ್ಮ ಜೀವನ ಹೇಗಿರಬೇಕು ಅಂತ ಒಂದು ಯೋಚನೆ ಮಾಡಿದಾಗ ತುಂಬ ಚೆನ್ನಾಗಿದೆ. ಒಂದು ಜೀವನದ ಸಿದ್ಧತೆಯಲ್ಲಿ ಮುಖ್ಯವಾಗಿ ವೈವಾಹಿಕ ಜೀವನ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಪ್ರಿಪರೇಷನ್ ಅಂತ ಕರಿತೀವಿ ನಾವು ಇದಕ್ಕೆ. ಮದುವೆ ಏನಕ್ಕೆ ಹಾಕ್ತೀವಿ? ನಮ್ಮ ಒಂದು ಕುಟುಂಬ ಜೀವನ ಚೆನ್ನಾಗಿರ್ಲಿ, ನಮ್ಮ ಬಾಳ ಸಂಗಾತಿ ಇರಬೇಕು, ಸೊ ನಮ್ಮ ವಂಶಾಭಿವೃದ್ಧಿ ಆಗ್ಬೇಕು ಅಂದ್ಬಿಟ್ಟು. ಆದ್ರೆ ಅದಕ್ಕೆ ನಾವು ಏನ್ ಮಾಡ್ತೀವಿ, ಎಷ್ಟು ಟೈಮ್ನ ಕೊಟ್ಟಿದ್ದೀವಿ ಪ್ರಿಪೇರ್ ಆಗ್ಲಿಕ್ಕೆ. ಎಕ್ಸಿಕ್ಯೂಷನ್ ಬಗ್ಗೆ ಹೇಳ್ತಾ ಇಲ್ಲ ನಾನು, ಪ್ರಿಪರೇಷನ್ ಬಗ್ಗೆ. ತುಂಬಾ ಸತಿ ಏನಾಗುತ್ತೆ,
ವೈಫ್ ಎಕ್ಸ್ಪೆಕ್ಟೇಷನ್ ಏನಂದರೆ ಹಸ್ಬೆಂಡ್ ಕಡೆಯಿಂದ ಒಂದು ಸ್ವಲ್ಪ ಟೈಮ್ ಕೊಡಲಿ, ಕೇಳಿಸ್ಕೊಳ್ಳಿ, ಸ್ವಲ್ಪ ಅಪ್ರಿಷಿಯೇಟ್ ಮಾಡಲಿ, ನನ್ನ ಒಂದು ಇಷ್ಟ ಇಲ್ಲದಿರೋದನ್ನ ತಿಳ್ಕೊಳ್ಳಿ ಅನ್ನೋದೊಂದು ಆಸೆ ಇರುತ್ತೆ. ಆದರೆ ಎಷ್ಟು ಬ್ಯುಸಿ ಆಗಿಬಿಟ್ಟಿರ್ತಾರೆ ಒಂದು ಯಾಂತ್ರಿಕ ಜೀವನದ ಶೈಲಿಯಲ್ಲಿ ಅಂತ ಹೇಳಿದ್ರೆ ಯೋಚನೆ ಮಾಡೋದಿಲ್ಲ. ಒಂದು ಸಂಬಂಧಗಳನ್ನ ನಾವೇನು ಮಾಡ್ತೀವಿ, ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿರ್ತೀವಿ. ಬರ್ತ್ಡೇನ ಮರ್ತ್ಬಿಟ್ಟಿರ್ತಾರೆ. ಏನಂತೀರಾ, ಒಂದ್ಸತಿ ಏನಾದ್ರು ಬರ್ಡೇ ಮರ್ತ್ಬಿಟ್ರೆ ಸ್ಪೌಸ್ದು ವರ್ಷ ಪೂರ್ತಿ ಜ್ಞಾಪಸಂಗ್ ಮತ್ತೆ ಮಾಡ್ಬಿಟ್ಟಿರ್ತಾರೆ. ಕೆಲವೊಮ್ಮೆ ಏನಾಗಿರುತ್ತೆ, ಮ್ಯಾರೇಜ್ ಆನಿವರ್ಸರಿ ಡೇಟ್ ಕೂಡ ಮರ್ತ್ಬಿಟ್ಟಿರ್ತಾರೆ. ಸೊ ಇನ್ವೆಸ್ಟ್ ಲಿಟಲ್ ಟೈಮ್ ಇನ್ ದಟ್ ರಿಲೇಶನ್ಶಿಪ್. ಸೊ ಪ್ರಿಪರೇಷನ್ ಫಾರ್ ದ ಲೈಫ್ ಒಂದು. ಎರಡನೇದು ಆರೋಗ್ಯ. ಜೀವನದ ತಯಾರಿ ಅಂತ ಹೇಳಿದ್ರೆ ಆರೋಗ್ಯಕ್ಕೂ ಕೂಡ ನಾವು ಒಂದು ಟೈಮ್ ಕೊಡಬೇಕಾಗುತ್ತೆ. ನಾನು ಮಾತಾಡ್ತಾ ಇರೋದು ನಾಟ್ ಎ ಜನರಲ್ ಡೇ ಟು ಡೇ. ನನ್ನ ಲೈಫ್, ನಾನು ಆರೋಗ್ಯ ಹೇಗಿಟ್ಕೊಬೇಕು ನನ್ನ ಜೀವನದ ಪೂರ್ತಿ ಅಂತ ಯೋಚನೆ ಮಾಡಿದಾಗ ವರ್ಷಕ್ಕೊಂದ್ಸತಿ ಒಂದು ಫಿಸಿಕಲ್ ಟೆಸ್ಟ್ ಮಾಡಿಸೋದು, ಮೆಡಿಕಲ್ ಟೆಸ್ಟ್ ಮಾಡಿಸೋಂಥದ್ದು ಹೋಗ್ಬಿಟ್ಟು ಹೇಗಿದೆ ನಂದು BP, ಶುಗರು, ಹಾರ್ಟ್ ಬೀಟ್, ECG ಮಾಡಿಸಿದಾಗ ಏನಾಗುತ್ತೆ, ಐ ಆಮ್ ಪ್ರಿಪೇರ್ಡ್, ಹೀಗಿದೆ, ನಾನೇನು ಮಾಡಬೇಕು ಇವಾಗ. ಒಂದು ಹೆಲ್ತ್ ಇನ್ಶೂರೆನ್ಸ್, ಒಂದು ಲೈಫ್ ಇನ್ಶೂರೆನ್ಸ್ ಒಂದು ಕಾನ್ಫಿಡೆಂಟ್ ಕೊಡುತ್ತೆ. ಆಮೇಲೆ ನನ್ನ ಒಂದು ವ್ಯವಹಾರ, ನನ್ನ ಕೆರಿಯರ್ಗೆ ಹೇಗೆ ನಾನು ಇರಬೇಕು ಅಂತ ಹೇಳಿ ಒಂದು ಸ್ವಲ್ಪ ಯೋಚನೆ ಮಾಡಿದಾಗ, ಒಂದು ಪ್ರಿಪೇರ್ ಆಗಿದ್ದಾಗ ಏನಾಗುತ್ತೆ, ಅದರ ಎಡೆಗೆ ನಮ್ಮ ಒಂದು ಸಂಪನ್ಮೂಲಗಳನ್ನ ಬೆಳೆಸ್ಕೊಂಡಿರ್ತೀವಿ. ಒಂದು ರಿಕ್ವೈರ್ಡ್ ರಿಸೋರ್ಸಸ್, ನಾಲೆಜ್ನ ನಾವು ಡೆವಲಪ್ ಮಾಡ್ಕೊಳಕ್ಕೆ ಶುರು ಮಾಡಿರ್ತೀವಿ. ಇದು ಪೂರ್ತಿ ಮಾಡ್ತಾ ಹೋದಾಗ ಇನ್ನೊಂದು ಎಲ್ಲೋ ಒಂದ್ ಕಡೆ ನಾನು ಗಮನಿಸದೇ ಇರೋ ಒಂಥರ ಒಳಗಡೆಯಿಂದನೇ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಈ ಏಜ್ ಆಗ್ತಾ ಹೋಗ್ತಾ ಈ ಮಿಡ್ ಏಜ್ ಕ್ರೈಸಿಸ್ ಅಂತ ಕರೀತಾರೆ. ಕನ್ಫ್ಯೂಷನ್ ಆಗಿ ಶುರು ಆಗುತ್ತೆ. ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಏನ್ ಬೇಕು ಅನ್ನೋದು. ಯಾಕೆ ಅಂದ್ರೆ ಬದುಕಿನ ಬಗ್ಗೆ ಒಂದು ಸ್ಪಷ್ಟತೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತಾವು ಹೇಳ್ತಾ ಇದ್ರಿ. ಇಳಕಲ್ನಿಂದ ವಿಶ್ವೇಶ್ವರಯ್ಯ ಕರೆ ಮಾಡ್ತಾ ಇದ್ದಾರೆ. ವಿಶ್ವೇಶ್ವರಯ್ಯ ಅವರೇ ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ ವಿಶ್ವೇಶ್ವರಯ್ಯ. ಈಗ ಒಂದು ಸಮಸ್ಯೆ ಬಗೆಹರಿಸ್ಬೇಕಂದ್ರೆ ನಮ್ಗದು ಮೊದಲೇ ಸಮಸ್ಯೆ ಗೊತ್ತಿದ್ರೆ ಮಾತ್ರ ನಾವು ಪ್ರಿಪೇರ್ನೆಸ್ ಆಗ್ಬೋದು. ಹೇಳಿ. ಅದು ದಿಢೀರ್ನೆ ಬಂದ್ರೆ ಯಾವ ತರ ನಾವು ಅದನ್ನ ರಿಯಾಕ್ಟ್ ಮಾಡ್ಬೇಕು? ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನಾವು ಸಿದ್ಧತೆ ಮಾಡ್ಕೊಳ್ತಾ ಇರ್ತೀವಿ, ಇದ್ದಕ್ಕಿದ್ದಂಗೆ ಯಾವ್ದೋ ಬಂದ್ರೆ ಆಗೇನ್ ಮಾಡ್ಬೇಕು ಅದು ಮಾಡ್ಬೇಕಾಗತ್ತೆ. ಆ ಕ್ಷಣದಲ್ಲಿ ನಾವೇನು ಮಾಡ್ಬೇಕಾಗುತ್ತೋ ಅದು ಮಾಡ್ಬೇಕಾಗತ್ತೆ ಅಲ್ವಾ? ವ್ಯವಸ್ಥೆ ಮಾಡ್ಕೊಂಡಿದ್ರೆ ಎದುರಿಸೋದು ಸ್ವಲ್ಪ ಸುಲಭ ಆಗ್ತದೆ. ಹೌದು. ನಾನು ಒಂದು ಸ್ಟೋರಿ ಹೇಳಕ್ ಇಷ್ಟ ಬೀಳ್ತಿದ್ದೀನಿ. ಒಬ್ಬ ಯುವಕ ಇದ್ದ. ಅವನ ಒಂದು ಆಸೆ ಏನಂದ್ರೆ ಜೀವನದಲ್ಲಿ ಮಾರ್ಷಲ್ ಆರ್ಟ್ ಪಡಿಬೇಕು ಅಂದ್ರೆ ಕರಾಟೆ ಪಟ್ಟು ಆಗ್ಬೇಕು. ಸೊ ಆತ ಏನ್ ಮಾಡ್ತಾನೆ, ಅದಕ್ಕೆ ರೆಡಿಯಾಗಿರ್ತಾನೆ. ಬಟ್ ದುರಾದೃಷ್ಟ ಅವನೊಂದು ಆಕ್ಸಿಡೆಂಟ್ ಅಲ್ಲಿ ಒಂದು ಕೈ ಕಳ್ಕೊಂಡ್ಬಿಡ್ತಾನೆ. ಸೊ ಏನ್ ಮಾಡ್ತಾನೆ, ಪ್ರತಿಯೊಬ್ಬೊಬ್ಬ ಗುರುಗಳ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ನನ್ನನ್ನು ನೀವು ಮಾರ್ಷಲ್ ಆರ್ಟ್ ಹೇಳ್ಕೊಡಿ, ಕರಾಟೆ ಹೇಳ್ಕೊಡಿ ಅಂತ ಹೇಳಿ. ಯಾರು ಅವ್ರನ್ನ ಸೇರಿಸ್ಕೊಂಡಿದ್ದಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಸೇರಿಸ್ಕೊಂತಾರೆ. ಸೇರಿಸ್ಕೊಂಡು ಇವ್ರಿಗೆ ಹೇಳ್ತಾರೆ, ನಾನು ಹೇಳ್ದಂಗೆ 1 ವರ್ಷ ನೀನು ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಿದ್ರೆ ನಿನ್ಗೆ ಎಲ್ಸ. ಸೊ ಈತ ಅದನ್ನು ಬದ್ಧರಾಗಿ 1 ವರ್ಷ ಪೂರ್ತಿ ಪ್ರಾಕ್ಟೀಸ್ ಮಾಡ್ತಾನೆ. ಒಂದು ಕಾಂಪಿಟೇಷನ್ ಡೇ ಬರುತ್ತೆ. ಎಲ್ಲರಿಗೂ ಆಶ್ಚರ್ಯ, ಒಬ್ಬ ಕೈ ಇಲ್ದಿರೋ ವ್ಯಕ್ತಿ ಹೇಗೆ ಮಾರ್ಷಲ್ ಆರ್ಟ್ ಅಲ್ಲಿ ಫೈಟಿಗೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು. ಅವನಿಗೂ ಡೌಟ್, ನಾನು ಗೆಲ್ತೀನ ಆಗೋದಿಲ್ವಾ ಅಂತ ಹೇಳಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಫೈನಲ್, ಫೈನಲ್ ಬರುತ್ತೆ. ಆಶ್ಚರ್ಯಕ ರೀತಿಯಲ್ಲಿ ಇವ್ನು ಗೆದ್ಬಿಡ್ತಾನೆ. ಗುರುಗಳು ಕೇಳ್ತಾನೆ, ಗುರುಗಳೇ ಏನಿದು ವಿಸ್ಮಯ, ಆಶ್ಚರ್ಯ, ನಾನು ಹೆಂಗೆ ಗೆಲ್ಲಕ್ಕೆ ಸಾಧ್ಯ? ಹೇಳ್ತಾರೆ, 1 ವರ್ಷ ಪೂರ್ತಿ ನಿಂಗೆ ನಾನು ಹೇಳ್ಕೊಟ್ಟಿದ್ದೇನೆಂದ್ರೆ ಅತ್ಯಂತ ಡಿಫಿಕಲ್ಟ್ ಮೂವ್. ಅದನ್ನ ಕೌಂಟರ್ ಅಟ್ಯಾಕ್ ಮಾಡ್ಬೇಕಂದ್ರೆ ನಿನಗೆ ಬಲಗೈ ಇರಬೇಕಾಗಿತ್ತು, ಅಪೋನೆಂಟ್ ನಿನ್ನ ಹಿಡಿಬೇಕಂತ. ಅದು ನಿನ್ನಲ್ಲಿ ಇಲ್ಲ, ಅದು ನಿನ್ನ ಕೊರತೆ ಆಗಿತ್ತು. ಆದ್ರೆ ಇವಾಗ ನಿನ್ಗದು ಸ್ಟ್ರೆಂತ್ ಆಯ್ತು. ಸೊ ಆಕಸ್ಮಿಕವಾಗಿ ಬಂದಾಗ ಕೂಡ ನಾವ್ ಏನ್ ಮಾಡ್ಬೋದು, ನಮ್ಮ ದೌರ್ಬಲ್ಯಗಳನ್ನ ಅಥವಾ ನಮ್ಮ ಒಂದು ಕುಂದುಕೊರತೆಗಳನ್ನ ತಯಾರಿ ಮೂಲಕ ಏನ್ ಮಾಡ್ಬೋದಾಗಿರುತ್ತೆ, ಶಕ್ತಿಯನ್ನಾಗಿ ಪರಿವರ್ತಿಸ್ಕೊಬೇಕು. ಖಂಡಿತ ಸರಿ. ನಾವ್ ಯಾವಾಗ ನಮ್ಮ ಒಂದು ತಯಾರಿ ಇರೋದಿಲ್ಲ, ನಮ್ಮ ಶಕ್ತಿಗಳು ಕೂಡ ದೌರ್ಬಲ್ಯ ಆಗ್ಬಿಡುತ್ತೆ. ಅಂದ್ರೆ ನಾವಲ್ಲಿ ಒಂದು ನಾವು ಆಕ್ಚುಲಿ ಅನಾಲಿಸಿಸ್, ಸ್ವಾಟ್ ಅನಾಲಿಸಿಸ್ ಅಂತಾನೂ ಕರೀತಾರೆ. ಸ್ಟ್ರೆಂತ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್ ಅಂತ. ಅಲ್ಲಿ ಸ್ಟ್ರೆಂತ್ಸನ್ನ ಸ್ಟ್ರೆಂಥನ್ ಮಾಡ್ಕೋಬೇಕು ಅಂತಾರೆ, ವೀಕ್ನೆಸ್ಗಳನ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಓ ಅಂದ್ರೆ ಆಪರ್ಚುನಿಟೀಸು, ಅವಕಾಶಗಳಿರ್ತದೆ. ಆ ಅವಕಾಶಗಳು ಲಭ್ಯ ಇರೋದನ್ನೆಲ್ಲ ಚೆನ್ನಾಗಿ ಬಳಸ್ಕೋಬೇಕು. ಮತ್ತೆ ಏನ್ ಅಪಾಯ ಬರ್ಬೋದು ಅಂತ ನಾವು ಮುಂಚೆನೆ ಊಹಿಸ್ಕೊಂಡ್ಬಿಟ್ಟಿದ್ರೆ ನಮ್ಮ ಕೆಲಸ ಹಗುರ ಆಗುತ್ತೆ ಅಂತ. ಏನಂತೀರಿ? ಹೌದು, ನಿಜವಾಗ್ಲು ಹೀಗೇನೆ. ನಮ್ಗೆ ಯಾವಾಗ ನಾವು ಈ ಒಂದು ಸ್ಯಾಟ್ ಅನಾಲಿಸಿಸ್ ಅಂತ ಎಷ್ಟು ಚೆನ್ನಾಗಿ ನೀವು ಹೇಳಿದ್ರಿ, ಇದನ್ನ ನಾವು ಪೂರ್ತಿ ಅವಾಗವಾಗ ನಾವು ನೋಡ್ಕೊಳ್ತಾ ಇದ್ದಾಗ, ತಿಂಗಳಿಗೆ ಒಂದ್ಸತಿ ಕೂತ್ಕೊಂಡು, ವಾರಕ್ಕೊಂದ್ಸತಿ, ದಿನಕ್ಕೊಂದ್ಸತಿ ನಾವು ಈ ರೀತಿ ತಯಾರಾಗ್ತಾ ಇರ್ಬೇಕಾದ್ರೆ ಜೀವನದ ಯಾವ ಭಾಗದಲ್ಲಿ ನಮ್ಗೆ ಸಮಸ್ಯೆ ಬರ್ಬೋದು ಅಂತ ಮೊದಲೇ ಸ್ವಲ್ಪ ಊಹಿಸ್ಕೊಂಡಾಗ ಏನಾಗುತ್ತೆ, ಲೈಫ್ ನಮ್ಗೆ ಶಾಕ್ ಕೊಡೋದಿಲ್ಲ. ಅವ್ರು ಹೇಳ್ದಂಗೆ ಏನಾಯ್ತು, ಸಡನ್ ಆಗಿ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಏನ್ ಮಾಡೋದು? ಸಡನ್ ಆಗಿ ಒಂದೇ ಭಾಗದಲ್ಲಿ ನಮ್ಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ನಾವು ಆ ಭಾಗದಲ್ಲಿ ಜೀವನದ ಆ ಒಂದು ಭಾಗಕ್ಕೆ ನಾವು ಏನೋ ಅಟೆನ್ಷನ್ ಕೊಟ್ಟು ಪ್ರಿಪೇರ್ ಆಗಿಲ್ಲ ಅಂತ ಅರ್ಥ ಅಷ್ಟೇ.
ಖಂಡಿತವಾಗಿ ಒಳ್ಳೆ ಮಾತು ಹೇಳಿದ್ರಿ. ಒಂದು ಮಾತಿದೆ, ಓಪ್ರಾ ವಿನ್ಫ್ರಿ ಅವರು ಹೇಳಿರೋದು, ಐ ಬಿಲೀವ್ ಲಕ್ ಈಸ್ ಪ್ರಿಪರೇಷನ್ ಮೀಟಿಂಗ್ ಆಪರ್ಚುನಿಟಿ. ಇಫ್ ಯು ಹ್ಯಾಡ್ ನಾಟ್ ಬೀನ್ ಪ್ರಿಪೇರ್ಡ್ ವೆನ್ ದ ಆಪರ್ಚುನಿಟಿ ಕೇಮ್ ಅಲಾಂಗ್ ಯು ವುಡ್ ನಾಟ್ ಹ್ಯಾವ್ ಬೀನ್ ಲಕ್ಕಿ ಅಂತ. ಅಂದರೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದು ಅವಕಾಶ ಅಲ್ಲಿದ್ದರೆ ಅಲ್ಲೆಲ್ಲೋ ಒಂದು ಕಡೆ ಎರಡೂ ಮೀಟ್ ಆದರೆ ಅದನ್ನು ಅದೃಷ್ಟ ಅಂತೀವಿ ಅಂತ. ತುಂಬ ಜನ ಜನರಲ್ ಆಗಿ ಮಾತಾಡೋದು, ನಾನು ಲಕ್ ಇಲ್ಲ ಕಣಪ್ಪ ಲೈಫಲ್ಲಿ. ನೋಡಿ, ಎಷ್ಟೊಂದು ಯಶಸ್ಸು ಪಡೆದಿರೋರು ಏನೋ ಅವ್ರಿಗೊಂದು ಹಣೆ ಬರ ಚೆನ್ನಾಗಿತ್ತು, ಲಕ್ ಅನ್ನೋದು ಅವ್ರಿಗೆ ಅದೃಷ್ಟ ಲಕ್ಷ್ಮಿ ಚೆನ್ನಾಗಿ ಒಲ್ದು ಬಂತು ಅಂತ ಹೇಳ್ತಾರೆ. ಆದರೆ ಯಶಸ್ಸನ್ನ ಪಡೆದಿರತಕ್ಕಂಥ ಪ್ರತಿಯೊಬ್ಬರ ಜೀವನ ಚರಿತ್ರೆ ಓದಿದಾಗ, ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದಾಗ ಅವ್ರು ಹೇಳೋದು ಒಂದೇ ಮಾತು, ನಾನು ಎಷ್ಟು ತಯಾರಿ ಮಾಡ್ಕೊಂಡಿದ್ದೆ ನನ್ನ ಜೀವನದಲ್ಲಿ. ಒಂದು ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಅವ್ರದ್ದು. ಅವರು ಬೆಳಗ್ಗೆ 2 hours, ಸಂಜೆ 2 hours ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಿದ್ರು. ಆ ಒಂದು ಪ್ರಿಪರೇಷನ್ ನಮ್ಗೆ ಅವ್ರಿಗೆ ಏನು ಕೊಡ್ತು ಅಂತ ಹೇಳಿದ್ರೆ, ಪ್ರತಿಯೊಂದು ಅವಕಾಶ ಸಿಕ್ಕಿದಾಗ ಅದು ರಿಸಲ್ಟ್ ಪ್ರೊಡ್ಯೂಸ್ ಮಾಡಂಗೆ ಬಂತು. ಸೊ ಹಂತಾಗಿ ಯಶಸ್ಸಿನ ಒಂದು ಮೆಟ್ಲನ್ನ ಏರ್ತಾ ಬಂದರು. ಖಂಡಿತ. ಯಾವುದೇ ಒಂದು ಸಿಂಗರ್ ತಗೊಳ್ಳಿ, ಒಂದು ಸ್ಪೋರ್ಟ್ಸ್ ಮ್ಯಾನ್ ತಗೊಳ್ಳಿ, ಬಿಸ್ನೆಸ್ ಮ್ಯಾನ್ ತಗೊಳ್ಳಿ, ಲೇಖಕರು ತಗೊಳ್ಳಿ, ತಯಾರಿ ಅನ್ನೋದು ಎಷ್ಟು ಮಾಡಿರ್ತಾರೆ ಅದು ಹೊರಗಡೆ ಅವ್ರಿಗೆ ಯಶಸ್ಸಾಗಿ ನಮಗೆ ಕಾಣಿಸುತ್ತೆ. ಬಟ್ ಸಾಮಾನ್ಯವಾಗಿ ಏನು ನೋಡ್ತಾರೆ ಅವರು, ಅವ್ರಿಗೇನೋ ಲಕ್ ಅನ್ನೋದಿದೆ ಅಂತ ಹೇಳ್ತಾರೆ. ಈಗ ಭದ್ರಾವತಿಯಿಂದ ಮತ್ತೊಂದು ಕರೆ ನೋಡೋಣ. ವಿಶ್ವನಾಥ್ ರಾವ್ ಕರೆ ಮಾಡ್ತಾ ಇದ್ದಾರೆ. ವಿಶ್ವನಾಥ್ ರಾವ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಸರ್. ಏನು ಸರ್, ಸಿದ್ಧತೆ ಮತ್ತು ತಯಾರಿ ಎರಡು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಸಂದರ್ಭ ಮತ್ತೊಂದು ವಾಸ್ತವ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವು ಸಂದರ್ಭ ನಾವು ಮಾನಸಿಕವಾಗಿ ಸಿದ್ಧತೆ ಮತ್ತು ತಯಾರಿ ಎರಡಕ್ಕೂ ಪ್ರಿಪೇರ್ ಆಗಿದ್ದಾಗ ಆರ್ಥಿಕ ಒಂದು ತೊಂದರೆಯಿಂದ ಎರಡೂ ಫೇಲ್ ಆಗುವಂತ ಚಾನ್ಸಸ್ ಇರ್ತಲ್ಲ ಸರ್. ಇದಕ್ಕೆ ಯಾವ ರೀತಿ ನಾವು ರೆಮಿಡಿ? ಈಗ ನೀವು ಆರ್ಥಿಕವಾಗಿ ತೊಂದರೆ ಅನುಭವಿಸ್ತೀರಿ ಅಂತನಾ? ಆರ್ಥಿಕವಾಗಿ ಇದ್ದಾಗ ಅವೆರಡಕ್ಕೂ ಫೇಲ್ ಆಗ್ಬಿಡುತ್ತೆ. ಅಂದ್ರೆ ಒಂದು ಎಕ್ಸಾಂಪಲ್ ಕೊಡಿದ್ರೆ ನಾನು ಹೇಳ್ತೀನಿ ಸರ್. ಈಗ ಮನೆ ಒಳಗೆ ಒಂದು ತಿಂಡಿ ಮಾಡ್ಬೇಕು ಅಂದಾಗ ಮೇಡಮ್ ಏನ್ ಮಾಡ್ತಾರೆ, ಉಪ್ಪಿಟ್ಟು ಮಾಡ್ಬೇಕು ಅಂತ ಮನುಷ್ಯನ ನಿಶ್ಚಯ ಮಾಡ್ತಾರೆ, ಸಿದ್ಧತೆ ಮಾಡ್ತಾರೆ. ಸರಿ. ಈ ಸಿದ್ಧತೆ ಆಗಿರುತ್ತೆ, ಇದು ಉಪ್ಪಿಟ್ಟು ಮಾಡ್ಬೇಕು ಅಂತೇಳಿ. ಈಗ ಯಾವ್ದೋ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಉಪ್ಪಿಟ್ಟಿಗೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಗಳೇ ಇಲ್ದಿದ್ದಾಗ ಈ ಸಿದ್ಧತೆ ಮತ್ತು ತಯಾರಿ ಎರಡು ಫೇಲ್ ಆಗ್ಬಿಡ್ತಲ್ಲ ಸರ್. ಇದಕ್ಕೇನು ಸಮಂಜಸವಾಗಿ ವಿಶ್ವನಾಥ್ ಅವರೇ, ಈಗ ನಮಗೆ ಮೂಲಭೂತವಾಗಿ ಗೊತ್ತಿದೆ ಹಣ ಅನ್ನೋದು ಎಲ್ಲದಕ್ಕೂ ಬೇಕಾಗಿದೆ ಇವತ್ತು, ಹೌದಾ? ಸೊ ನಮ್ಮ ಸಿದ್ಧತೆ ಆರ್ಥಿಕ ಸಿದ್ಧತೆ ಕಡೆಗೆ ಹೋಗ್ಬೇಕಾಗತ್ತೆ. ನಮ್ಮನ್ನ ಆರ್ಥಿಕ ಭದ್ರತೆ ಕಡೆಗೆ ನಾವು ಗಮನ ನೀಡಬೇಕಾಗ್ತದೆ. ಮೂಲಭೂತವಾಗಿ ಆ ಒಂದು ಆರ್ಥಿಕವಾಗಿಯೂ ಕೂಡ ನಾವು ಸಿದ್ಧತೆ ಮಾಡ್ಕೊಂಡ್ಬಿಟ್ರೆ ನಮ್ಮ ಬದುಕು, ಈಗಾಗಲೇ ನೀವು ಪ್ರಸ್ತಾಪ ಕೂಡ ಮಾಡಿದ್ರಿ ನೀವು, ಈ ಆರ್ಥಿಕ ಭದ್ರತೆ ತುಂಬಾ ಮುಖ್ಯ ಆಗ್ಬಿಡತ್ತಲ್ವಾ ಸರ್? ಇವತ್ತು ಆರ್ಥಿಕ ಭದ್ರತೆ ಬುನಾದಿ ಇದ್ದಂಗೆ. ನಾವು ಆರೋಗ್ಯ ಸಂಬಂಧಗಳು ಇನ್ನೊಂದು ಇಂಪಾರ್ಟೆಂಟ್, ನಮ್ದು ಹಣಕಾಸು, ಆರ್ಥಿಕ ಭದ್ರತೆ. ಈ ಆರ್ಥಿಕ ಭದ್ರತೆ ನಮ್ಗೆ ಹೇಳ್ಕೊಟ್ಟಿರ್ತಾರೆ ಕೆಲವು ಸತಿ ಹೇಳ್ಕೊಟ್ಟಿರಲ್ಲ. ಬಟ್ ನಾವು ಸ್ವಲ್ಪ ಯೋಚನೆ ಮಾಡಬಹುದು. ಇದಕ್ಕೊಂದು ಸುಮ್ಮನೆ ಅದಕ್ಕೆ ಉದಾಹರಣೆ ಹೇಳೋದಾದ್ರೆ, ಒಬ್ಬ ಕಣ್ಣಿಲ್ದೆ ಇರೋ ಒಬ್ಬ ವ್ಯಕ್ತಿ ಕೂಡ, ಈಗ ಶ್ರೀಕಾಂತ್ ಬಲ್ಲಾ ಅನ್ನೋರು ಎಷ್ಟು ಚೆನ್ನಾಗಿ ತನ್ನಲ್ಲಿ ಇರೋ ವೀಕ್ನೆಸ್ ಇದೆ, ಆದ್ರೂ ಇವತ್ತು ಎಷ್ಟೊಂದು ಕೋಟಿ ಒಡೆಯ ಆಗ್ಬಿಟ್ಟಿದ್ದಾರೆ. 50 ಕೋಟಿ ಕಂಪ್ನಿ ಲೈವ್ ಇವತ್ತು ಅವ್ರು ಬದುಕಿದ್ದಾರೆ. 50 crore ಸಂಸ್ಥೆ ಒಬ್ರು ಮಾಲೀಕರು ಅವ್ರು. ಇವತ್ತು ಆಂಧ್ರ ಪ್ರದೇಶ ಮಚಿಲಿಪಟ್ಟಣದಲ್ಲಿ ಇರೋರು ಇವರು. ಅಂದ್ರೆ ಅವರೆಷ್ಟು ಸಿದ್ಧತೆ ಮಾಡಿರ್ಬೇಕು ಅಲ್ವೇ? ಅವ್ರು ನೋಡಿ, ಅವ್ರ ಹೇಳಿಕೆನೇ ತೋರಿಸುತ್ತೆ ಅದರಲ್ಲಿ. ಆ ಹೇಳಿಕೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ವರ್ಲ್ಡ್ ಮೇ ಸೇ ಯು ಕೆನಾಟ್ ಡೂ ಎನಿಥಿಂಗ್ ಬಟ್ ಐ ಕ್ಯಾನ್ ಸೇ ವರ್ಲ್ಡ್ ಟು ಬ್ಯಾಕ್, ಐ ಕ್ಯಾನ್ ಡೂ ಎನಿಥಿಂಗ್. ನಾನು ಮನ್ಸು ಮಾಡಿದ್ರೆ ಏನ್ ಬೇಕಾರೋ ಮಾಡಕ್ಕೆ ಸಾಧ್ಯ ಅಂತ. ಅಂದ್ರೆ ಪ್ರಾಪರ್ ಪ್ರಯರ್ ಪ್ರಿಪರೇಷನ್ ಪ್ರಿವೆಂಟ್ ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದಾ? ಡೆಫಿನೆಟ್ಲಿ. ನಾವು ಎಷ್ಟು ತಯಾರಾಗಿರ್ತೀವಿ ಅವಾಗ ನಮ್ಮ ಒಂದು ಪ್ರದರ್ಶನದ ಗುಣಮಟ್ಟ ಏನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಪರ್ಸನಲ್ ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ಹೇಳಿ. ಸೊ ನಾನು 2 years ಇಂದ ಮ್ಯಾರಥಾನ್ ರನ್ ಮಾಡ್ತೀನಿ. ಸೊ ಲಾಸ್ಟ್ ರೀಸೆಂಟ್ ಆಗಿ 1 month ಬ್ಯಾಕ್ ಮೇ 15ನೇ ತಾರೀಕು TCS 10K ರನ್ ಇತ್ತು. 12 ವಾರಗಳ ಕಾಲ ನನಗೆ ಟ್ರೈನಿಂಗ್ ಇತ್ತು ನಮ್ಮ ಕೋಚ್ ಕಡೆಯಿಂದ. ಸೊ ಮೇ 1st ಬೀದರ್ಗೆ ಹೋಗಿ ಬರಬೇಕಾಗಿತ್ತು. ವಾಪಸ್ ಬರಬೇಕಾದ್ರೆ ಒಂದು 300 kilometer ನಾನು ಡ್ರೈವ್ ಮಾಡಿದ್ದೆ. ಒಂದು ನೀರು ಕಡಿಮೆ ಕುಡಿದಿದ್ದರಿಂದ ಆ್ಯಂಕಲ್ ಪೇಯ್ನ್ ಬಂತು. ಸೊ 15 days ಇದೆ, ಪೇಯ್ನ್ ಇದೆ, ಏನು ಮಾಡಲಿ ಇವಾಗ? ನಮ್ಮ ಒಂದು ಕೋಚ್ ದೇಶಪಾಂಡೆ ಅವ್ರು ಕೇಳಿದ್ರು, ಪ್ರಮೋದ್ ಅವ್ರಿಗೆ, ಏನು ಮಾಡಲಿ ಸರ್? ಹೇಳಿದ್ರು, ನೀನು ಎಷ್ಟು ತಯಾರಾಗಿದೆಯಾ ಅಂದರೆ ಏನು ತಲೆ ಕೆಡಿಸ್ಕೊಂಡ್ಬೇಡ, ಹೋಗು ಪಾರ್ಟಿಸಿಪೇಟ್ ಮಾಡು ಅಂತ ಹೇಳಿದ್ರು. ನಾನು ಏನು ಅನ್ಕೊಂಡಿದ್ದೆ, ಪಾರ್ಟಿಸಿಪೇಟ್ ಮಾಡಿದಿಂದ ಏನಾಯಿತು ಅಂತ ಹೇಳಿದ್ರೆ, ಅದ್ರ ಹಿಂದಿನ ವರ್ಷದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದಾಗ 10 kilometerಗೆ 50 ನಿಮಿಷದ ನಾನು ರನ್ನಿಂಗ್ ಮಾಡಿದ್ದೆ. ಬಟ್ ಈ ವರ್ಷ ನನಗೆ ಆ ಒಂದು ಪೇನ್ ಬಂದರೂ ಕೂಡ 12 ವಾರದ ಪ್ರಾಕ್ಟೀಸಿಂದ 48 minutes ನನ್ನ ಒಂದು ರನ್ನಿಂಗ್ ನ ಮುಗಿಸಿದೆ. ನೀವೇನು ಗುರಿ ಇಟ್ಕೊಡ್ರಿ ಅದು ಸಾಧನೆ ಮಾಡ್ಲಿಕ್ಕೆ ಆಯ್ತು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ದಾವಣಗೆರೆಯಿಂದ ಮಹೇಶಪ್ಪ ಕರೆ ಮಾಡ್ತಾ ಇದ್ದಾರೆ. ಮಹೇಶಪ್ಪ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ
ಸರ್ ನಮಸ್ಕಾರ. ನಂದು ಪ್ರಶ್ನೆ ಏನಿಲ್ಲ, ಇವತ್ತು ಉತ್ತರ ಸಿಕ್ಕಿದೆ ನನಗೆ. ನನಗೆ ಇವತ್ತು ಜೀವನದ ಉತ್ತರ ಸಿಕ್ತು ನನಗೆ ಇಲ್ಲಿ ನಿಮ್ದು ಉತ್ತರ ಸಿಕ್ತಾ? ಓ, ತುಂಬಾ ಸಂತೋಷ. ನಮಗೂ ಖುಷಿ ಆಗ್ತದೆ ನೀವು ಆ ತರ ಏನಂದ್ರೆ, ನಾವು ಎಲ್ಲಾ ಜೀವನದಲ್ಲಿ ಎಲ್ಲ ಫೇಲ್ ಆಗ್ಲಿಕ್ಕೆ ಪ್ರಿಪರೇಷನ್ ಬಹಳ ಮುಖ್ಯ ಅನ್ನೋದು ಒಂದು ಇವತ್ತು ಗೊತ್ತಾಯ್ತು. ಆದ ಕಾರಣ ಇವತ್ತಿನ ಕಾರ್ಯಕ್ರಮ ನಿಮ್ಮ ಚಂದನ ಟಿವಿಲಿ ನಾನು ಪ್ರತಿ ವಾರ ನೋಡ್ತೀನಿ. ಆದ್ರೆ ಇವತ್ತಿನ ಒಂದು ಏನಿದೆಲ್ಲ ಎಪಿಸೋಡ್ ಬಹಳ ಪ್ರಾಮುಖ್ಯವಾದದ್ದು ಇವತ್ತು. ಅದು ಸತ್ಯನಾರಾಯಣ ಅವರು ಮತ್ತು ನೀವು ಬಹಳ ಚೆನ್ನಾಗಿ ನಡೆಸ್ಕೊಡ್ತೀರಿ. ಆದ್ರೆ ಪ್ರಿಪರೇಷನ್ ಮಾತ್ರ ಜೀವನದಲ್ಲಿ ಈಗ ಒಂದು ಕೊನೆ ಒಂದು ವಾಕ್ಯ ಬಿಟ್ರಿ, ಬಹಳ ವೆರಿ ಗುಡ್ ಸೆಂಟೆನ್ಸ್ ಅದು. ಅಪಾರ್ಚುನಿಟಿ ಮತ್ತು ಪ್ರಿಪರೇಷನ್ ಎಲ್ಲಿ ಮೀಟ್ ಆಗುತ್ತೆ ಅದೇ ದಟ್ ಈಸ್ ದಿ ಲಕ್ ಅಂತ. ರಿಯಲಿ 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 ವೆರಿ ಗುಡ್ ಸೆಂಟೆನ್ಸ್. ಆಮೇಲೆ ಅಬ್ರಾಮ್ ಲಿಂಕನ್ ಒಂದು ವಾಕ್ಯ ಬಿಟ್ರಿ, 6 ಗಂಟೆ ನಮ್ಗೆ ಏನಾದ್ರು ಮರೆ ಕಡಿಲಿಕ್ಕೆ ಒಂದು 4 ಗಂಟೆ ನಾನು ಬರೀ ಚೂಪ್ ಮಾಡೋದು ಕಳ್ತೀನಿ ಅಂತ. ಬಹುಶಃ ಇದು ಬಹಳ ಬಹಳ ಪ್ರಿಪರೇಷನ್ ಅನ್ನೋದು. ನಾನು ಡೆಪ್ಟಿ ಮ್ಯಾನೇಜರ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ. ತುಂಬಾ ಸಂತೋಷ. ನಾನು ಐ ಆಮ್ ರಿಟೈರಿಂಗ್ ಆನ್ 30th June. ಸರಿ ಸರ್, ಸರಿ ಹೇಳಿ. ನನಗೆ ಒಂದೇ ಒಂದು ಬೇಜಾರ ಅಂದ್ರೆ ರಿಟೈರ್ ಆಗೋದ್ನ ಈ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ಇಲ್ಲ ನೀವು ಇನ್ನು ನಿಮ್ ಜೀವನ ಇದೆಯಲ್ಲ, ಆ ಜೀವನದ ತಯಾರಿಗೆ ನೀವು ಕಾರ್ಯಕ್ರಮ ಖಂಡಿತ ಉಪಯೋಗ ಆಗುತ್ತೆ ಮಹೇಶಪ್ಪ ಅವರೇ. ಬಹುಶಃ ನನ್ನ ಲೈಫ್ ಬದಲಾಗ್ತದೆ ಅನ್ಸುತ್ತೆ ನನಗೆ. ಭಾರಿ 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 ಒಳ್ಳೆ ಕಾರ್ಯಕ್ರಮ ಇವತ್ತಿನ ಮಾತ್ರ. ಇವತ್ತಿನ ಸರಿ ಸರ್, ನೀವು ಪ್ರತಿ ವಾರ ಕಾರ್ಯಕ್ರಮ ನೋಡ್ತಾ ಇರಿ. ನಿಮ್ಗೆ ಈ ರೀತಿ ಪ್ರತಿ ವಾರ ನೋಡ್ತೀನಿ, ಬಟ್ ಮಾತ್ರ ಇದು ಫೌಂಡೇಶನ್. ತುಂಬಾ ಸಂತೋಷ ಆಯ್ತು ಮಹೇಶಪ್ಪ ಅವರೇ ಈ ಕಾರ್ಯಕ್ರಮದ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ನೀಡಿದ್ದಕ್ಕೆ. ನಾವು ಸತ್ಯನಾರಾಯಣ ಅವರೇ, ನಾವು ಒಂದನ್ನ ಗಮನಿಸಬೇಕು, ಯಾರೋ ಯಾಕೋ ಸರಿಯಾಗಿ ತಯಾರಿ ಮಾಡ್ತಾ ಇಲ್ಲ ಅಂದ್ರೆ ಅವ್ರಲ್ಲಿ ಏನದು ಆ ಶತ್ರುಗಳು ಏನು ಅನ್ನೋದನ್ನ ಗಮನಿಸೋಣ ಅಂತಾಗ ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಸುಮ್ಮನೆ ಪಿಳ್ಳೆನೆಪ ಅಂತೀವಿ ನಾವು. ಏನೋ ನನ್ಗೇನೋ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಏನೋ ಒಂದು ಕಾರಣ ಕೊಟ್ಬಿಡ್ತಾರೆ. ಆಮೇಲೆ ಒಂಥರ ಮೈಗಳ್ಳತನ ಅಂತೀವಿ, ಅಂದ್ರೆ ಸೋಂಬೇರಿತನ ಅನ್ನುವಂಥದ್ದು, ಮತ್ತೆ ಅಸಡ್ಡೆಯಿಂದ ಇರೋದು, ಮತ್ತೆ ಮುಂದೂಡ್ತಾ ಇರೋದು. ಏನಾದ್ರು ಬರಬೇಕು ಅಂದ್ರೆ, ಏನಾದ್ರು ದುಡ್ಡು ಗಿಡ್ ಏನಾದ್ರು ಬರುತ್ತೆ ಅಂದ್ರೆ ಇವಾಗ ಬೇಕಂತಾರೆ. ಇದು ಎಷ್ಟರ ಮಟ್ಟಿಗೆ ಕಾರಣ ಆಗುತ್ತೆ? ಅವ್ರಿಗೆ ಆ ಶಾರ್ಟ್ ಟೈಮ್ ಪೇನ್ ತೊಗೊಳಕ್ ಇಷ್ಟ ಇರೋದಿಲ್ಲ, ಲಾಂಗ್ ಟರ್ಮ್ ರಿಸಲ್ಟ್ ಬರಕ್ ರೆಡಿ ಇರುತ್ತೆ. ಅದೇ ಶಾರ್ಟ್ ಟೈಮ್ ಪ್ರಿಪರೇಷನ್ ಮಾಡದೇ ಇರೋದ್ರಿಂದ, ಪೇನ್ ತಗೊಂಡಿರೋದ್ರಿಂದ ಈ ಸಮಸ್ಯೆ, ಈ ಶತ್ರುಗಳು ಅವ್ರಿಗೆ ಕಾಡ್ತಾ ಇರುತ್ತೆ. ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡದಿರೋದಕ್ಕೆ ಇದು ಕಾರಣಗಳು. ಅಂದ್ರೆ ನಾವು ಈ ಶತ್ರುಗಳನ್ನ ಕಡಿಮೆ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ತುಂಬಾನೇ ಸಹಾಯ ಆಗುತ್ತೆ. ನಾವು ಒಂದು ಪ್ಲಾನ್ ಮಾಡ್ಕೋಬಹುದು, ಏನಂದ್ರೆ ವಿ ಹ್ಯಾವ್ ಟು ಪ್ಲಾನ್ ಅವರ್ ಡೇ ಇನ್ ದ ಮಾರ್ನಿಂಗ್ ಅಂಡ್ ವಿ ಹ್ಯಾವ್ ಟು ಆಡಿಟ್ ಅವರ್ ಡೇ ಇನ್ ದ ಈವ್ನಿಂಗ್. ಅಂದ್ರೆ ನಾವು ಪ್ರತಿದಿನ ಬೆಳಗ್ಗೆ ಇವತ್ತು ನಾನು ಏನು ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡೋದು, ಮತ್ತೆ ಅವತ್ತಿನ ಸಂಜೆ ನಾನು ಇವತ್ತೆಲ್ಲ ಮಾಡಿದ್ನಲ್ಲ ಅದು ಎಲ್ಲ ಆಯ್ತಾ ಅಂತ ನೋಡ್ಕೊಂಡು ಅದಾದ ನಂತರ ಅದು ಉಳಿದಿದ್ದನ್ನ ಮುಂದಿನ ದಿನಕ್ಕೆ ನಾವು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸತ್ಯನಾರಾಯಣ ಅವರೇ, ಇವತ್ತು ಸಿದ್ಧತೆಯ ಬಗ್ಗೆ ನಮ್ಮ ವೀಕ್ಷಕರು ಒಬ್ರು ಹೇಳಿದಾಗೆ ನನ್ನ ಬದುಕಿನಲ್ಲಿ ರಿಟೈರ್ ಆಗೋ ಟೈಮಲ್ಲಿ ಕೇಳ್ತಾ ಇದ್ದೀನಿ ಅನ್ನೋಷ್ಟ್ರ ಮಟ್ಟಿಗೆ ಅನ್ನಿಸ್ತಲ್ಲ. ಎಷ್ಟೊಂದು ವೀಕ್ಷಕರಿಗೆ ಅನ್ಸೋದಕ್ಕೆ ನೀವು ನೆರವಾಗಿದ್ದೀರಿ. ಅದಕ್ಕಾಗಿ ಚಂದ್ರನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.